ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಪರಮ ಪವಿತ್ರವಾದ ಶ್ರೀಮದ್ಭಾಗವತದ ಕಥೆಯಲ್ಲಿ ಅನೇಕ ಕೃಷ್ಣನ ಮಂಗಳಮಯವಾದ ಭಕ್ತರಿಗೆ ಅನುಗ್ರಹ ಮಾಡಿದ ಕಥೆಗಳನ್ನು ಶ್ರವಣ ಮಾಡಿದ್ದೇವೆ. 11ನೆಯ ಸ್ಕಂದ, 11, 12 ಸ್ಕಂದಗಳಲ್ಲಿ ಭಗವಂತ ತಾನು ಭಕ್ತರಿಗೆಲ್ಲ ಉಪದೇಶವನ್ನು ಮಾಡಿದ ಭಾಗ ಅದು. ತುಂಬ ಏಕಾಗ್ರತೆ 11ನೆಯ ಸ್ಕಂದಕ್ಕೆ ಬೇಕಂತೆ. ಯಾಕೆ ಅಂದರೆ ಆತ್ಮನ ಉದ್ಧಾರಕ್ಕೆ ಬೇಕಾದ ಎಲ್ಲ ಉಪಾಯಗಳನ್ನು 11ನೆಯ ಸ್ಕಂದದಲ್ಲಿ ಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಯಾನ್ ಆಸ್ಥಾಯ ನರೋ ರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ ಉನ್ಮೀಲ್ಯವಾನೇತ್ರೇ ನಸ್ಕಲೇನ್ ನಪತೇದಿಹ ಅಂತ. ಭಗವಂತನ ಗುಣಚಿಂತನೆಗಳನ್ನು ಮಾಡಿದ ಮೇಲೆ ಭಯಪಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ದೇವರ ಪಾದ ಏನಿದೆ ಅದು ತುಂಬ ಸೌಖ್ಯವನ್ನು ಕೊಡುವ ಪಾದ. ಒಂದು ದೃಷ್ಟಾಂತ ಭಾಗವತದಲ್ಲಿ ಹೇಳ್ತಾರೆ. ಈ ಸಮುದ್ರದ ತೀರದಲ್ಲಿ ಮಕ್ಕಳಿಗೆ ಕಣ್ಣಿಗೆ ಒಂದು ಬಟ್ಟೆಯನ್ನು ಕಟ್ಟಿ ಓಡಿ ಅಂದರೆ ಉಸುಕಿನಲ್ಲಿ, ಮರಳಿನಲ್ಲಿ ಆ ಮಕ್ಕಳು ಹೇಗೆ ಓಡಿದರೂ ಅವುಗಳಿಗೆ ಆಪತ್ತಿಲ್ಲ. ಅಲ್ಲಿ ಕುಣಿತಾರೆ, ಬೀಳ್ತಾರೆ, ಎಲ್ಲ ಮಾಡ್ತಾರೆ, ಏನೂ ಅವರಿಗೆ ಆಗೋದಿಲ್ಲ ಅನರ್ಥಗಳು. ಯಾಕೆ ಅಂದರೆ ಎಲ್ಲ ಕಡೆ ಉಸುಕಿದೆ, ಮರಳಿದೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಕಣ್ಣಿಗೆ ಪಟ್ಟಿ ಕಟ್ಟಿಕೊಳ್ಳೋದು ಏನು ಹೊರಗಡೆಯಿಂದ ಕಟ್ಟಿಕೊಳ್ಳಬೇಕಾಗಿಲ್ಲ, ಏಕಾಗ್ರತೆ ಅಂತ ಅರ್ಥ. ಕಣ್ಣಿಗೆ ಪಟ್ಟಿ ಕಟ್ಟುವುದು ಅಂದ್ರೇನು? ಏಕಾಗ್ರತೆಯಿಂದ ದೇವರ ಪಾದವನ್ನೇ ನಂಬಿ ನಮ್ಮ ಜೀವನದಲ್ಲಿ ನಾವು ಹೇಗೆ ಹೋದರೂ ಕೂಡ ರಕ್ಷಕನಾಗಿ ದೇವರಿರ್ತಾನೆ. ದೃಢವಾದ ಅವನ ನಂಬಿಕೆ ಇದ್ದಾಗ ನಮಗೆ ಅಂಥ ಆಪತ್ತುಗಳು ಬರುವುದಿಲ್ಲ ಅಂತ. ವಸಿಷ್ಠರ ಒಂದು ಕಥೆಯನ್ನು ದೃಷ್ಟಾಂತವಾಗಿ ಹೇಳಿದ್ದಾರೆ. ವಸಿಷ್ಠರಿಗೆ ವಿಶ್ವಾಮಿತ್ರರ ಉಪದ್ರವ ಇತ್ತಂತೆ. ವಿಶ್ವಾಮಿತ್ರರ 2 ಮುಖ ಇದೆ. ಮೊದಲು ಕೆಟ್ಟ ಮುಖ, ಆಮೇಲೆ ಒಳ್ಳೆಯ ಮುಖ. ನಮಗೆ ಪರಿಚಯ ಇರುವುದಿಲ್ಲ ಒಳ್ಳೆಯ ಮುಖ. ಅವರು ಮೊದಲೆಲ್ಲ ಕೆಟ್ಟತನ ಮಾಡಿದರು, ಆಮೇಲೆ ತುಂಬ ಒಳ್ಳೆಯವರಾದರು. ನಮ್ಮಲ್ಲೂ ಈ ಥರ ದ್ವಿಮುಖಿ ವ್ಯಕ್ತಿತ್ವ ಇರುತ್ತೆ. ನಾವು ಮೊದಲು ಕೆಟ್ಟವರು ಆಮೇಲೆ ಒಳ್ಳೆಯವರು ಅಂತಲ್ಲ, ಒಂದು ದಿನದಲ್ಲೇ ಕೆಲವು ಭಾಗ ಕೆಟ್ಟವರಾಗಿರ್ತೇವೆ, ಕೆಲವು ಭಾಗ ಒಳ್ಳೆಯವರಾಗಿರ್ತೇವೆ. ಎಲ್ಲರ ಅನುಭವ ಅದು, ಇಲ್ಲ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು 100%. ಕೆಲವರು ತಾವೇ ಹೇಳಿಕೊಳ್ತಾರೆ, ನಾನಷ್ಟು ಒಳ್ಳೆಯವಳು ಅಂತ ಎಣಿಸಬೇಡ ಅಂತಾರೆ. ಅಂದರೆ ಅಷ್ಟು ಯಥಾರ್ಥ ಜ್ಞಾನ ಕೆಲವರಿಗೆ.
ಆ ರೀತಿ ನಮ್ಮಲ್ಲಿ ಎರಡು ಮುಖ ಇದೆ. ಆ ವಿಶ್ವಾಮಿತ್ರರು ಕೂಡ ಹಾಗೆ ಇದ್ರಂತೆ. ಪಾಪ ವಸಿಷ್ಠರಲ್ಲಿ ಒಂದೇ ಮುಖ, ಅವರಲ್ಲಿ ಎರಡು ಮುಖ ಇಲ್ಲ. ಈ ಎರಡು ಮುಖ ಕ್ಷತ್ರಿಯರ ಗುಣ ಅಂತ ಹೇಳಿದ್ದಾರೆ. ಬ್ರಾಹ್ಮಣನಲ್ಲಿ ಒಂದೇ ಮುಖ ಇರಬೇಕು. ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್. ಬ್ರಾಹ್ಮಣ ಸುಳ್ಳು ಹೇಳಬಾರ್ದು. ಬ್ರಾಹ್ಮಣನಾದವನು ಟಾಂಟಿಡಬಾರ್ದು, ಮತ್ತೊಬ್ಬರನ್ನು ಚುಚ್ಚಿ ಮಾತುಗಳನ್ನು ಆಡಬಾರ್ದು ಬ್ರಾಹ್ಮಣ. ಕೆಲವರಿಗೆ ಅದು ಜಾಸ್ತಿ, ಅದು ಒಂದು ಕೊಯ್ಯ ಮಾಡೋದು ಅಂತ ಹೇಳ್ತಾರಲ್ಲ, ಒಂದಷ್ಟು ಟಾಂಟಿಡೋದು, ಇನ್ನೊಬ್ಬರನ್ನು ಗೇಲಿ ಮಾಡೋದು. ಆ ಥರ ಮಾಡುವುದರಿಂದ ಏನಾಗುತ್ತೆ ಅಂದರೆ ಅವರ ಮನಸ್ಸಿನಲ್ಲಿ ನೋವಾಗುತ್ತೆ. ಯಾವ ಪ್ರಾಣಿಗಳನ್ನು ನೋಯಿಸಬಾರ್ದು. ಇದು ಪ್ರಧಾನವಾದ ಧರ್ಮ. ಇದನ್ನು ವಸಿಷ್ಠರು ಪಾಲಿಸ್ತಾ ಇದ್ದರು. ತುಂಬ ಶಾಂತ ಸ್ವಭಾವ. ಏನು ಅನ್ಯಾಯ ಮಾಡಿದರೂ ದೇವರನ್ನ ಧ್ಯಾನ ಮಾಡ್ತಾಯಿದ್ರು. ಆ ಕ್ಷಮಾಗುಣ ತುಂಬ ದೊಡ್ಡ ಆಯುಧ, ಅದು ಕ್ಷಮಾಗುಣ. ಕೆಲವರಿಗೆ ಪ್ರತಿಕ್ರಿಯೆ ಕೊಡೋಕ್ಕಿಂತ ಮೌನವಾಗಿದ್ದರೆ ತಡ್ಕೊಳ್ಳಿಕ್ಕಾಗಲ್ಲ, ಮಾತಾಡು ಅಂತಾರೆ. ಕ್ಷಮಾಗುಣಕ್ಕೆ ಅಷ್ಟು ಬೆಲೆ. ಆ ವಸಿಷ್ಠರಿಗೆ ಸಂಬಂಧಪಟ್ಟ ಎಲ್ಲ ಸಂತತಿಯನ್ನು ವಿಶ್ವಾಮಿತ್ರರು ನಾಶ ಮಾಡ್ತಾ ಇದ್ರಂತೆ. ತಲೆ ಬಿಸಿಯಾಗಿ ವಸಿಷ್ಠರು, ದೇವರೇ ನಿನ್ನ ಪಾದ ನಂಬಿದ್ದೇನೆ, ಏನೆಲ್ಲ ಕಷ್ಟಗಳು ಬಂತು ನನ್ನ ಜೀವನದಲ್ಲಿ ಅಂತ, ನನಗಿನ್ನ ಬದುಕೇ ಬೇಡ, ಮಕ್ಕಳೇ ಇಲ್ಲ ನನ್ನ ಜೀವನದಲ್ಲಿ, ಎಲ್ಲರನ್ನೂ ವಿಶ್ವಾಮಿತ್ರರು ಕೊಂದಾಗಿದೆ. ಒಂದು ಬೆಟ್ಟದ ಮೇಲೆ ಹೋಗಿ ನಿಂತು ಗಂಗೆಗೆ ಹಾರಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ರಂತೆ ವಸಿಷ್ಠರು. ಮಹಾಭಾರತದಲ್ಲಿ ಕಥೆ ಇದೆ, ಏನು ಸುಮ್ಮನೆ ಕಟ್ಟು ಕಥೆ ಅಲ್ಲ. ನಾವಾದರೆ ಯಾರಾದರೂ ಬಂದು ತಡಿಲಿ ಅಂತ ಹೋಗಿ ನಿಂತ್ಕೊಳ್ಬೋದು. ಅವರು ಹಿಮಾಲಯದ ಮೇಲೆ ನಿಂತು ಅಲ್ಲಿಂದ ಧುಮುಕಿದ್ರಂತೆ ವಸಿಷ್ಠರು. ಗಂಗಾ ನದಿ ಒಳಗಡೆ ಹಾರಿದ್ರಂತೆ. ಗಂಗೆ 1000 ಹೋಳಾಯ್ತಂತೆ. ಇದು ವೇದ ಮಂತ್ರ ಹೇಳುತ್ತೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶತುದ್ರಿ ಸ್ತೋಮಂ. ಶತುದ್ರಿ ಅಂತ ಗಂಗೆಗೆ ಹೆಸರು. ಅಂದರೆ 100 ವಿಭಾಗವಾಗಿ ಸೀಳಿ ಹೋದ್ಲಂತೆ ಗಂಗೆ. ಕಾರಣ ಏನು ಅಂದರೆ, ವಸಿಷ್ಠರಂತಹ ಚೇತನರನ್ನು ಸಂಹಾರ ಮಾಡಿದ ಪಾಪ ನನಗೆ ಬರುವುದು ಬೇಡ ಅಂತ ವಸಿಷ್ಠರು ಯೋಚನೆ ಮಾಡ್ತಾರೆ. ದೇವರೇ, ಹಿಮಾಲಯದಿಂದ ಧುಮುಕಿದ್ರೂ ನನ್ನ ಪ್ರಾಣ ಹೋಗಲಿಲ್ಲ, ನಿನ್ನಲ್ಲಿ ನಾನು ಶರಣಾಗತನಾಗಿದ್ದರಿಂದ ಹೀಗೆ ರಕ್ಷಣೆ ಮಾಡ್ತಾ ಇದ್ದೀನಿ. ಮೊನ್ನೆ ಕಥೆ ಕೇಳಿದ್ರಲ್ಲ, ಪ್ರಹ್ಲಾದರಾಜರಿಗೆ ಏನೆಲ್ಲ ಕಷ್ಟಗಳು ಬಂದರೂ ಕೂಡ ಭಗವಂತ ರಕ್ಷಣೆ ಮಾಡಿದ. ಆಭಿಚಾರಿಕ ಕ್ರಿಯೆಗಳನ್ನು ಮಾಡಿದ. ಅವನನ್ನು ಕುಟ್ಟುವುದು, ಹೊಡೆಯುವುದು, ವಿಷಪ್ರಾಶನ ಮಾಡುವುದು, ಬೆಂಕಿಗೆ ಹಾಕುವುದು. ಹಿರಣ್ಯಕಶಿಪು ಕೊಟ್ಟ ಉಪದ್ರವ ಒಂದಲ್ಲ, ಎಲ್ಲ ಒಂದರಿಂದ ಗೆದ್ದಿದ್ದಾನೆ ಅವನು. ಹಾಗಾಗಿ ಕೆಲವೊಮ್ಮೆ ನಮ್ಮ ಪಾಲಿಗೆ ಯಾರೂ ಬರೋದಿಲ್ಲ. ವಾಸ್ತವಿಕವಾಗಿ ಹೇಳಬೇಕಾ, ಬರುವುದು ಒಬ್ಬರೇ, ಹೋಗುವುದು ಒಬ್ಬರೇ. ಸುಮ್ಮನೆ ಇದೆಲ್ಲ ಜೊತೆಗಿದ್ದಾರೆ ಅನ್ನೋದು ಡೊಂಬರಾಟ ಆಗುತ್ತೆ. ನಮಗೆ ಒಳಗಡೆ ಈಗ ಯಾವುದೋ ಮುಳ್ಳು ಚುಚ್ಚಿತ್ತು, ಎಷ್ಟೇ ಆತ್ಮೀಯನಾದ ಗಂಡ ಇರಲಿ ಅಥವಾ ಗಂಡನಿಗೆ ಹೆಂಡತಿ ಇರಲಿ, ಆ ಮುಳ್ಳಿನ ವೇದನೆಯನ್ನು ಅವರಿಗೆ ತಪ್ಪಿಸಲಿಕ್ಕೆ ಸಾಧ್ಯವಾ? ಹಾಗಾದರೆ ಏನರ್ಥ? ಸುಖ ದುಃಖಗಳ ವಿಷಯದಲ್ಲಿ ನಾನೊಬ್ಬನೇ ಹೊಣೆಗಾರನಾಗ್ತೇನೆ, ಇನ್ಯಾರೂ ನನ್ನೊಟ್ಟಿಗೆ ಬರೋದಿಲ್ಲ ಅಂದಾಗ ಸುಖ ದುಃಖಗಳನ್ನು ಕೊಡುವಂತಹ ಭಗವಂತನಲ್ಲಿ ನಾವು ಶರಣಾಗತರಾಗಬೇಕಲ್ವ. ಇದನ್ನೇ ಕೃಷ್ಣ ಹೇಳಿದ್ದು, ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೋ ಜಯಾಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಸುಖ ದುಃಖಗಳನ್ನು ಬದಿಗಿಡು, ಕರ್ತವ್ಯಗಳನ್ನು ದೇವರ ಪೂಜೆ ಅಂತ ಮಾಡು. ಇದು ಆರಂಭದಲ್ಲಿ ಏಕಾದಶ ಸ್ಕಂದದಲ್ಲಿ ಕೃಷ್ಣ ನಂಬಿಕೆಗೆ ಸಂಬಂಧಪಟ್ಟ ಅನೇಕ ಮಾತುಗಳನ್ನು ಆಡ್ತಾನೆ. ಆದರೂ ಕೂಡ ಕೃಷ್ಣನಿಗೆ ಜಾಂಬುವಂತನ ಹೆಂಡತಿ ಮಗಳು, ಅವಳು ಕೃಷ್ಣನಿಗೆ ಹೆಂಡತಿ ಆಗಬೇಕು, ಜಾಂಬವತಿ. ಅವಳಲ್ಲಿ ಸಾಂಬ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ನಂಬಿಕೆಯ ಬಗ್ಗೆ ಮಾತನಾಡುವ ಭಾಗವತದಲ್ಲಿಯೇ ಅಪನಂಬಿಕೆಯಿಂದ ಆಗುವ ಅನರ್ಥಗಳೇನು ಅನ್ನೋದನ್ನು ಚಿತ್ರಣ ಮಾಡುತ್ತೆ. ಆ ಸಾಂಬ ಏನು ಮಾಡ್ತಾನೆ ಅಂದರೆ, ಒಂದು ಕಡೆ ತುಂಬ ಜನ ಬ್ರಹ್ಮಜ್ಞಾನಿಗಳಾದ ಋತ್ವಿಜರೆಲ್ಲ ಯಾಗ ಮಾಡ್ತಾ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಜಾಂಬುವಂತ ಯೋಚನೆ ಮಾಡ್ತಾನೆ, ಇವರೆಲ್ಲ ಜಾಂಬುವಂತನ ಮೊಮ್ಮಗ, ಜಾಂಬುವತಿಯ ಮಗ ಸಾಂಬ ಯೋಚನೆ ಮಾಡ್ತಾನೆ, ಇವರೆಲ್ಲ ತುಂಬ ದೊಡ್ಡ ಜ್ಞಾನಿಗಳು ಅಂತ ಪ್ರಸಿದ್ಧರಾಗಿದ್ದಾರೆ. ದಕ್ಷಿಣೆ ಆಸೆಗೆ ಆಹುತಿ ಕೊಡ್ತಾ ಇದ್ದಾರಾ ಅಥವಾ ಇವರಲ್ಲಿ ಏನಾದರೂ ದಿವ್ಯ ದರ್ಶನ ಉಂಟಾ? ಕಣ್ಣಿಗೆ ಕಾಣದೇ ಇರುವ ವಿಚಾರಗಳು ಇವರಿಗೆ ಗೊತ್ತಾಗುತ್ತಾ ಇಲ್ವಾ? ಇದೆಲ್ಲ ಹೊಟ್ಟೆ ಹೊರೆಗೋಸ್ಕರ ಈ ಹೋಮ ಯಜ್ಞ ಯಾಗ ಅಂತ ಯಾಕೆ ಮಾಡ್ತಾ ಇರಬಾರದು? ಇವತ್ತಿನ ಕಮ್ಯುನಿಸ್ಟ್ ಏನು ಪ್ರಶ್ನೆ ಮಾಡ್ತಾರೆ, ಇದು ಭಾಗವತದಲ್ಲಿ ಕೃಷ್ಣನ ಮಗನಾಗಿ ಸಾಂಬನೇ ಈ ಮಾತನ್ನು ಆಡಿದ್ದಾನೆ. ಏನು ಸಾಮಾನ್ಯ ಅಲ್ಲ, ಸಾಂಬ ಅಂದರೆ ತುಂಬ ದೊಡ್ಡ ಜ್ಞಾನಿ ಅವನು, ಯಾದವರಲ್ಲಿ ಅಗ್ರಗಣ್ಯ. ಅವನ ಮಂಡೆ ಹಾಳಾಗುತ್ತೆ. ಇದು ಕಲಿಯುಗದ ಧರ್ಮ. ಎಂತೆಂಥ ದೊಡ್ಡವರಿದ್ದರು, ಅಯ್ಯೋ ಅವರು ಹೀಗೆ ಮಾಡಿದ್ರಾ ಅಂತ ಹೇಳುವ ಯುಗ ಈ ಕಲಿಯುಗ. ಯಾರನ್ನೂ ದೂಷಣೆ ಮಾಡುವ ಹಾಗಿಲ್ಲ, ಅವನ ತಲೆ ಹಾಳಾಗುತ್ತೆ. ಅದಕ್ಕೇನು ಮಾಡ್ತಾನೆ, ತುಂಬ ಜನ ಯಾದವರಿಗೆ ಹೇಳ್ತಾನೆ,
ಆಗೋ ಅಲ್ಲಿ ಯಾರೋ ತುಂಬ ಜನ ಹೋಮ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ದೇವರ ಅಂತರಂಗದಲ್ಲಿ ದೇವರ ದರ್ಶನ ಆಗಿದೆಯಾ, ಸುಮ್ಮನೆ ಹೋಮದ ಧೂಮ ಕುಡಿತಾ ಇದ್ದಾರಾ, ಹೊಗೆ ಕುಡಿಯೋದು ಸ್ವಾಹ ಅನ್ನೋದು ಇಷ್ಟೇ ಮಾಡ್ತಾ ಇದ್ದಾರೆ ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ? ಏನಿವರ ಕಥೆ? ಸ್ವಲ್ಪ ಪರೀಕ್ಷೆ ಮಾಡಬೇಕು ಅನ್ನುವ ತವಕದಲ್ಲಿ ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಹೆದರ್ತಾರೆ ಯಾದವರು. ಯಾಕಪ್ಪ ನಮಗೆ ಯಾವುದೋ ಬ್ರಾಹ್ಮಣ ಶಾಪ, ವಿಪ್ರ ಶಾಪ, ಸ್ತ್ರೀ ಶಾಪ, ಏನೇನೋ ಒಂದಷ್ಟು ನೆಪ, ಬೇಡ ನಮಗೆ ಗೊತ್ತಿಲ್ಲ ಅಂತಾರೆ. ಸಾಂಬ ಹೇಳ್ತಾನೆ, ಹಾಗೆಲ್ಲ ಅಲ್ಲ, ಯಾರೂ ಹೆದರಬೇಡಿ, ನಾನೇ ಪರೀಕ್ಷೆ ಮಾಡ್ತೇನೆ. ಎಲ್ಲ ಸೇರಿ ಒಂದು ಕೆಲಸ ಮಾಡಿ, ನನಗೊಂದು ಸ್ತ್ರೀ ವೇಷ ಹಾಕಿ, ಒಂದು ಚಂದದ ಹುಡುಗಿಯ ವೇಷ ಹಾಕಿ, ಅದು ಗರ್ಭಿಣಿ ಸ್ತ್ರೀ ವೇಷ ಹಾಕಿ, ಹೊಟ್ಟೆಗೆಲ್ಲ ಒಂದಷ್ಟು ಗೋಣಿಯನ್ನು ಸುತ್ತಿದ್ರಂತೆ, ಸೀರೆ ಉಡಿಸಿದ್ರಂತೆ, ತಲೆ ಮೇಲೆ ಒಂದು ಬಟ್ಟೆ ಹಾಕಿದ್ರಂತೆ. ಈ ಗುಜರಾತಿಗಳೆಲ್ಲ ಮೇಲೆ ಒಂದು ತಲೆ ಮೇಲೆ ಹೀಗೆ ಬಟ್ಟೆ ಹಾಕ್ಕೊಳ್ತಾರಲ್ಲ, ಹಾಗೆ ಹೂವೆಲ್ಲ ಮುಡ್ಕೊಂಡು, ಕಾಡಿಗೆಲ್ಲ ಹಚ್ಚಿಕೊಂಡು, ಸ್ತ್ರೀ ವೇಷ ಹಾಕಿಕೊಂಡು, ನಾಚಿಕೆಯನ್ನು ತೋರಿಸಿಕೊಂಡು ಬಂದಂತೆ ಸಾಂಬ. ಅವರೆಲ್ಲ ಯಾದವರು ಕರ್ಕೊಂಡು ಬಂದ್ರಂತೆ. ನೀವೆಲ್ಲ ದೊಡ್ಡ ಜ್ಞಾನಿಗಳು, ನಾಳೆ ಇವಳಿಗೆ ಡೆಲಿವರಿ ಡೇಟ್ ಇದೆ, ಇವಳು ಗಂಡ ಹಡಿತೇನೋ ಹೆಣ್ಣು ಹಡಿತೇನೋ ಅಂತ ತುಂಬ ಕುತೂಹಲದಲ್ಲಿದ್ದಾಳೆ. ನೀವೆಲ್ಲ ದೇವರನ್ನೇ ಹೃದಯದಲ್ಲಿ ನೋಡಿದವರು, ಹೊಟ್ಟೆಯಲ್ಲಿರುವ ಮಗು ಯಾವುದು ಅಂತ ಸ್ಕ್ಯಾನ್ ಮಾಡುವ ತಾಕತ್ತಿಲ್ಲ ನಿಮಗೆ, ನೀವು ಹೇಳಿ ಅಂತ ಕೇಳಿದ್ರಂತೆ. ಋಷಿಮುನಿಗಳು ಮುಖ ನೋಡಿದ್ರಂತೆ. ಗೋಣಿಯನ್ನು ಹೊಟ್ಟೆಗೆ ಸುತ್ತುಕೊಂಡು ಬಂದು ಈ ಥರ ನಮ್ಮ ಅಂತಃಸತ್ವ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅವರಿಗೆ, ತ್ರಿಕಾಲ ಜ್ಞಾನಿಗಳು. ಅವರು ಮುಖ ನೋಡಿಕೊಂಡು ಎಲ್ಲರೂ ಒಂದೇ, ಇದು ಕೃಷ್ಣನ ಸಂಕಲ್ಪ ಅಂತ ಅರ್ಥ ಮಾಡಿಕೊಂಡು ಶಾಪ ಕೊಟ್ರಂತೆ. ಸಾಂಬ ಹಡಿಯುವುದು ಹೆಣ್ಣು ಅಲ್ಲ, ಗಂಡು ಅಲ್ಲ, ಯಾದವ ಕುಲ ನಾಶಕವಾದ ಒನಕೆಯನ್ನು ಹಡಿತಾನೆ, ಹೋಗಿ ಅಂದ್ರಂತೆ. ತಲೆ ಬಿಸಿ ಆಯಿತು ಅವರಿಗೆ, ಏನೋ ಅನರ್ಥ ಆಯ್ತಲ್ಲ, ಗೊತ್ತಾಗಿಬಿಡ್ತು ಅವರಿಗೆ ಅಂತ ಸಾಂಬನಿಗೆ ತಲೆ ಬಿಸಿ ಆಯಿತು. ಮತ್ತು ಯಥಾ ಪ್ರಕಾರ ಓಡಿ ಬಂದು ಆ ಸೀರೆ, ಡ್ರೆಸ್ ಎಲ್ಲ ಏನು ವೇಷ ಕಟ್ಟಿದ್ದಾರೆ ಬಿಚ್ಚಿ ನೋಡಿದರೆ ಠಪ್ ಅಂತ ಒಂದು ಒನಕೆ ಬೀಳ್ತಂತೆ. ಸುತ್ತಿದ್ದು ಗೋಣಿ, ಬಂದದ್ದು ಒನಕೆ. ಹೇಗೆ? ಇದನ್ನೇ ಬ್ರಹ್ಮಶಾಪ ಅಂತ ಕರೆಯೋದು. ಆ ತಲೆ ಬಿಸಿ ಆಗುತ್ತೆ ಸಾಂಬನಿಗೆ. 5 ನಿಮಿಷ ಗೇಲಿ ಮಾಡಲಿಕ್ಕೆ ಹೋಗಿ ಕೋಟಿ ಯಾದವರ ಸಂಹಾರಕ್ಕೆ ನಾನು ಕಾರಣನಾದೆನಲ್ಲ ಅಂತ ಪರಿತಪಿಸ್ತಾನೆ. ಎಲ್ಲ ಯಾದವರು ತಲೆ ಚಚ್ಚಿಕೊಳ್ತಾರೆ. ಕೃಷ್ಣನಿಗೆ ಗೊತ್ತಾದರೆ ಕಥೆ ಏನು ಅಂತ ಯೋಚನೆ ಮಾಡಿ ಅಂಗಡಿಯಿಂದ ದೊಡ್ಡ ಒಂದು ಸಾಣೆಕಲ್ಲು ತಂದು ಅದಕ್ಕೆ ಈ ಒನಕೆಯನ್ನು ಹಾಕಿ ತೆಯ್ದು ಗಂಧ ಥರ ಮಾಡಿ ಸಮುದ್ರದಲ್ಲಿ ಬಿಡ್ತಾರೆ. ಅದನ್ನು ಎಷ್ಟೇ ತೆಗೆದರೂ ಒಂದು ತುಂಡು ಉಳಿಯುತ್ತೆ ಕೊನೆಗೆ. ಅಷ್ಟು ಪಿಟ್ಟಾಸಿ ಮಾಡಿ ಗಂಧ ಎಲ್ಲ ತೇಲಿಕ್ಕೋದ್ರೆ ನಿಮ್ಮ ಕೈ ತೆಗೆದು ಹೋಗುತ್ತೆ ಅಷ್ಟೇ, ಸ್ವಲ್ಪ ಗಂಧ ಉಳಿಯುತ್ತೆ. ಆ ಉಳಿದ ಭಾಗ ಅದು ಕಬ್ಬಿಣದ ತುಂಡು ಬೇರೆ. ಒನಕೆ ಕೊನೆಯಲ್ಲಿ ಒಂದು ಕಬ್ಬಿಣದ ರಾಡ್ ಹಾಕಿರ್ತಾರೆ, ಒಂದು ರೌಂಡು. ಅದು ತೈಲಿಕ್ಕಾಗದೆ ಅದನ್ನು ಹಾಗೆ ಚೂಪು ಮಾಡಿ ಸಮುದ್ರದಲ್ಲಿ ಬಿಸಾಡ್ತಾರೆ. ಒಂದು ಮೀನು ನುಂಗುತ್ತೆ, ಆ ಮೀನನ್ನು ಒಬ್ಬ ಬೆಸ್ತ ಹಿಡಿತಾನೆ. ಬೆಸ್ತ ಅದೇನೋ ಚೂಪಾಗಿದೆಯಲ್ಲ ಅಂತ ಬಾಣ ಮಾಡಿ ಇಟ್ಟುಕೊಳ್ತಾನೆ. ಉಳಿದ ಧೂಳೆಲ್ಲ ಏನಿದೆ, ಅವರು ಗಂಧ ಮಾಡಿ ಹಾಕಿದ ಸಣ್ಣ ಸಣ್ಣ ಕಣಗಳು, ಅದೆಲ್ಲ ಪ್ರಭಾಸ ಕ್ಷೇತ್ರದಲ್ಲಿ ನಡೆದ ಕಥೆ, ಸಮುದ್ರದ ತೀರದಲ್ಲಿ ನಡೆದ ಕಥೆ. ಅದೆಲ್ಲ ಜೊಂಡು ಹುಲ್ಲು ಅಂತ ಒಂದು ಏರಕ ಅಂತ ಕರೀತಾರೆ. ಇಷ್ಟು ದಪ್ಪ ಗಟ್ಟಿಯಾದ ಹುಲ್ಲು ಸಮುದ್ರದ ತೀರದಲ್ಲಿ ಬೆಳೆಯುತ್ತೆ, ಕೋಲಿನ ಹಾಗೆ ಇರುತ್ತೆ. ಅಂತಹ ಒಂದು ಕೋಲುಗಳಾಗಿ ಒಂದೊಂದು ಕಣಗಳು, ಅವರು ಗಂಧ ಮಾಡಿ ಹಾಕಿದ ಒಂದೊಂದು ಕಣಗಳು ಒಂದೊಂದು ಆ ಏರಕ ಜೊಂಡು ಹುಲ್ಲು ಆಗಿ ಬೆಳೆದಿದೆ. ಭಯಂಕರವಾದ ಆ ಸಮುದ್ರದ ತೀರದಲ್ಲೆಲ್ಲ ಅದೇ ಬೆಳೆದುಕೊಂಡಿದೆ. ಒಂದು ದಿನ ಯಾದವರೆಲ್ಲ ಸಾಯಂಕಾಲದ ಸಮಯದಲ್ಲಿ ಸ್ವಲ್ಪ ಪಾನಮತ್ತರಾಗಿದ್ದಾರೆ. ಇವತ್ತಂತೂ ಯಾದವರೆಲ್ಲ ಹಾಳೇ ಆಗಿದ್ದಾರೆ. ಯಾರ್ಯಾರು ಯಾದವ ಅಂತ ಹೆಸರು ಹೇಳ್ತೇವೆ ಉತ್ತರದ ಕಡೆ. ಒಬ್ಬ ಮೇವು ಹಗರಣದ ಯಾದವ, ಬದುಕಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ. ಇನ್ನೊಬ್ಬ ರಾಮ ಮಂದಿರಕ್ಕೆ ಅನ್ಯಾಯ ಮಾಡಿದ ಯಾದವ. ತುಂಬ ಜನ ಯಾದವರಿದ್ದಾರೆ. ಎಲ್ಲ ಯಾದವರು ಹಾಳಾಗಿ ಹೋಗಿದ್ದಾರೆ, ಪೋಲಿಗಳಾಗಿದ್ದಾರೆ ಅವರು. ಅವತ್ತೇ ಆ ರೀತಿಯಾದ ಸ್ಥಿತಿ ಇತ್ತು ಅಂದರೆ ಇವತ್ತಿನ ಯಾದವರ ಕಥೆಯನ್ನು ಕೇಳ್ತೀರಾ? ಒಬ್ಬ ಪಾನಮತ್ತನಾದ, ಪರಸ್ಪರ ಯಾದವರಲ್ಲಿ ಕಲಹ ಆರಂಭ ಆಯಿತು. ಸಮುದ್ರದ ತೀರದಲ್ಲಿ ಪಾನಮತ್ತರ. ಇವತ್ತೆಲ್ಲ ಪಾನಮತ್ತರು ಸಮುದ್ರದ ತೀರಕ್ಕೆ ಹೋಗುವುದು, ಆ ಗೋವೆಗೆಲ್ಲ ಹೋಗ್ತಾರಲ್ಲ, ಸಮುದ್ರದ ತೀರದಲ್ಲಿ ಪಾನಮತ್ತರಾಗಿ ಸಂಚಾರ ಮಾಡ್ತಾರೆ. ಅಲ್ಲೇ ಬೇಕಾದಷ್ಟು ವ್ಯವಸ್ಥೆಗಳಿರುತ್ತೆ. ಸ್ವಲ್ಪ ಪಾನಮತ್ತರಾದರು, ಅಪಚಾರ ಮಾಡಿದರು. ಮೊದಲು ಬಾಯಿ ಅಂತ ಮಾತುಕತೆ ಶುರು ಆಯಿತು, ಆಮೇಲೆ ಕೈ ಅಂತ ಶುರು ಆಯಿತು. ಯಾದವರಲ್ಲಿ ವಿಚಿತ್ರವಾದ ಕಲಹದ ಬೆಂಕಿ ಆರಂಭ ಉತ್ಪತ್ತಿ ಆಯಿತು. ಹೊಡಿಲಿಕ್ಕೇನಾದರೂ ಬೇಕಾಯಿತು. ಹಿಂದೆ ಯಾರು ಬ್ರಾಹ್ಮಣರ ಶಾಪದಿಂದ ಹೆದರಿ ಆ ಒನಕೆಯನ್ನು ತೆಗೆದು ಹಾಕಿದ್ದಾರೆ, ಅದೇ ಏರಕಗಳನ್ನು ಹಿಡಿದು ಪರಸ್ಪರ ಸಮುದ್ರದ ತೀರದಲ್ಲಿ ಹೊಡೆದಾಡಿ ಎಲ್ಲ ಯಾದವರ ಕುಲ ಸಂಹಾರ ಆಯಿತು. ಇದು ಯಾಕೆ ಹೀಗಾಯಿತು? ಕೃಷ್ಣನ ಕುಲದವರೇ ಹೀಗೆ ಅನ್ಯಾಯ ಮಾಡಿದರು ಅಂದರೆ ಕಥೆ ಏನು ಅಂತ. ಅದಕ್ಕೆ ಭಾಗವತದಲ್ಲಿ ಶುಕಮುನಿಗಳು ಹೇಳ್ತಾರೆ, ಜಗತ್ತಿನಲ್ಲಿ ಆದರ್ಶಗಳನ್ನು ಬಿತ್ತರಿಸಲಿಕ್ಕೋಸ್ಕರ ಭಗವಂತ ತನ್ನ ಪರಿವಾರವನ್ನು ಕರೆದುಕೊಂಡು ಬಂದಿದ್ದ. ಕೆಲಸ ಮುಗಿತು, ಡಿಸ್ಪೋಸ್ ಮಾಡಿ ಕರ್ಕೊಂಡು ಹೋದ ಅಷ್ಟೇ. ಅದಕ್ಕೆ ಬ್ರಾಹ್ಮಣರ ಶಾಪವನ್ನು ನೆಪ ಮಾಡಿಕೊಂಡೆ. ತಾನು ಅದಕ್ಕೆ ಹೊರತಾಗಲಿಲ್ಲ ದೇವರು.
ಮುಂದೆ ಒಂದು ದಿನ ತಾನು ಅದೇ ಪ್ರಭಾಸ ಕ್ಷೇತ್ರದಲ್ಲಿ ಮಲಗಿದಾಗ ಒಬ್ಬ ಬೇಡ ಅವನ ಪಾದಕ್ಕೆ ಬಾಣ ಹೂಡಿದ. ಅದು ಯಾವ ಬಾಣ? ಅದೇ ತೇಯ್ದು ತುಂಡು ಉಳಿದಿತ್ತಲ್ಲ, ಒಬ್ಬ ಬೇಡ ತಾನು ಸಿಕ್ಕಿಸಿಕೊಂಡಿದ್ದ, ಇರಲಿ ಆಪತ್ಕಾಲಕ್ಕೆ ಇರಲಿ ಅಂತ ಕೃಷ್ಣನ ಪಾದದ ಕೆಂಪಾದ ಕಾಂತಿಯನ್ನು ಕಂಡು ಯಾವುದೋ ಒಂದು ವಿನೂತನ ಪ್ರಾಣಿ ಅಂತ ಭಾವಿಸಿ ಬಾಣ ಹೊಡೆದ. ಕೃಷ್ಣ ಅವತಾರ ಪರಿಸಮಾಪ್ತಿ ಮಾಡಿದ. ಏಕಾದಶ ಸ್ಕಂದ ಕಥೆ ಮುಗೀತು ನೋಡಿ. ಎಷ್ಟು ಬೇಗ ಧಾರಾವಾಹಿ ಮುಗೀತು ಕಥೆ. ಇನ್ನು ದ್ವಾದಶ ಸ್ಕಂದ ಹೇಳಿದರೆ ಸಾಕು. ಆದರೆ ಇನ್ನೂ ಸ್ವಲ್ಪ ಸಮಯ ಇದೆ ಅಲ್ವಾ. ಕೃಷ್ಣ ಈ ನಡುವೆ, ಈ ಕಥೆ ಆರಂಭದಿಂದ ಕೊನೆಯ ತನಕ ಬರುವ ಕಥೆ ಇದು. ಈ ನಡುವೆ ಕೃಷ್ಣ ಪರಂಧಾಮಕ್ಕೆ ತೆರಳಬೇಕಾದ್ರೆ ಮಾನವರಾದ ನಮಗೆ ಏನು ಉಪದೇಶ ಮಾಡಿದ ಅಂತ ಮಧ್ಯದಲ್ಲಿ ಒಂದು ಜಿಜ್ಞಾಸೆ ಮಾಡ್ತಾನೆ ಪರೀಕ್ಷಿತ. ಅವನಿಗೂ ಸ್ವಲ್ಪ ಸಮಯ ಇತ್ತು ಅಂತ ಹೇಳಿ ಶುಕಮುನಿಗಳು ಕೃಷ್ಣ ಮಾಡಿದ ಕೊನೆಯ ಉಪದೇಶಗಳೇನು ಅಂತ ಹೇಳಿದ್ದಾರೆ. ಅದೇ ಏಕಾದಶ ಸ್ಕಂದದ ಸಾರವತ್ತಾದ ಭಾಗ. ನೀವು ಹಿಂದೆ ಪಂಚಮ ಸ್ಕಂದದಲ್ಲಿ ವೃಷಭನಿಗೆ 100 ಜನ ಮಕ್ಕಳಿದ್ದಾರೆ ಅಂತ ಕೇಳಿದ್ರಿ. ಅದರಲ್ಲಿ 81 ಜನ ಕರ್ಮತಂತ್ರ ಪ್ರಣೇತೃಗಳು, 9 ಜನ ನವದ್ವೀಪಗಳಿಗೆ ಅಧಿಪತಿಗಳು, ಮತ್ತೊಬ್ಬ ಭರತ ದೇಶದ ರಾಜ, 91 ಆಯಿತು. ಇನ್ನು ಉಳಿದವರು 9 ಜನ. ಕವಿರ್ಹರಿರಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ ಆವಿರ್ಹೋತ್ರೋತ ದ್ರುಮಿಲಃ ಚಮಸಃ ಕರಭಾಜನಃ ಅಂತ 9 ಜನ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅಂತ ಈ 9 ಜನರ ಹೆಸರು ಹೇಳಿದರೆ ನಮ್ಮ ಮನಸ್ಸು ತೊಳೆದು ಹೋಗುತ್ತಂತೆ, ಕಾಮಕ್ರೋಧಗಳೆಲ್ಲ ತೊಳೆದು ಹೋಗುತ್ತೆ. ಆ ರೀತಿಯಾದ ಒಂದು ದೊಡ್ಡ ಜ್ಞಾನಿಗಳು. ಶಮಿಣಾಹ ವಾತರಶನಾಹ ಶಮಿಣಾ ಊರ್ಧ್ವಮಂತಿನಃ. ಯಾವಾಗಲೂ ದೇವರ ಬಗ್ಗೆಯೇ ವಿಚಾರ ಮಾಡುವಂತಹ ಪ್ರಜ್ಞಾವಂತಿಕೆ ಆ ಜ್ಞಾನಿಗಳಾದ ಕವಿ ಮೊದಲಾದ ಜ್ಞಾನಿಗಳಲ್ಲಿ ಇತ್ತು. ಒಂದು ಬಾರಿ ನಿಮಿಚಕ್ರವರ್ತಿ ಒಂದು ಯಾಗ ಮಾಡ್ತಾ ಇದ್ದಂತೆ. ನಿಮಿಚಕ್ರವರ್ತಿ ಆ ಯಾಗದ ಅವಸಾನದಲ್ಲಿ, ನಿಮಿ ಅಂದರೆ ತುಂಬ ದೊಡ್ಡ ಜ್ಞಾನಿ ಅವನು. ನಿಮಿಷ ಅಂತ ಏನು ಕರಿತೇವೆ. ನಿಮೇಶ ಅಂದರೆ ಸಂಸ್ಕೃತದಲ್ಲಿ ಕಣ್ಣಿನ ರೆಪ್ಪೆ ಅಂತ ಅರ್ಥ. ಹುಟ್ಟಿನಿಂದ ಸಾಯುವ ತನಕ ಕಣ್ಣಿನ ರೆಪ್ಪೆ ಪಟ 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 ಅಳ್ಳಾಡ್ತಾ ಇರುತ್ತೆ. ಪುರಾಣದ ಸಮಯ ಬಿಟ್ಟು, ಎಲ್ಲ ಸಮಯದಲ್ಲೂ ಅಳ್ಳಾಡ್ತಾ ಇರುತ್ತಲ್ಲ, ಇದು ನಿದ್ರೆ ಸಮಯ ಬಿಟ್ಟು ಅಂತ ಹೇಳಿದೆ ನಾನು. ಪುರಾಣ ಅಂತ ತಪ್ಪು ಬಂತಷ್ಟೇ. ಇನ್ನು ಎಲ್ಲ ಸಮಯದಲ್ಲಿಯೂ ಕೂಡ ಈ ಕಣ್ಣಿನ ರೆಪ್ಪೆ ಅಳ್ಳಾಡ್ತಾ ಇರುತ್ತೆ. ಕಣ್ಣಿನ ರೆಪ್ಪೆ ಅಳ್ಳಾಡ್ತಾ ಇಲ್ಲ ಅಂದರೆ ನಿದ್ರೆ ಮಾಡ್ತಾ ಇದ್ದಾರೆ ಅಂತ. ಈ ಕಣ್ಣಿನ ರೆಪ್ಪೆ ಅಳ್ಳಾಡಿಸಲಿಕ್ಕೆ ಶ್ರಮ ಇಲ್ಲ ನೋಡಿ. ಇನ್ನೆಲ್ಲದಕ್ಕೂ ಶ್ರಮ ಆಗುತ್ತೆ, ಕಣ್ಣಿನ ರೆಪ್ಪೆ ಅಳ್ಳಾಡಿಸಲಿಕ್ಕೆ ಶ್ರಮ ಆಗಲ್ಲ. ಮರಣೋನ್ಮುಖರಾಗುವ ತನಕನೂ ಈ ಕಣ್ಣಿನ ರೆಪ್ಪೆ ಅಳ್ಳಾಡುತ್ತೆ. ನಿಮಿಚಕ್ರವರ್ತಿ ಪ್ರತಿಯೊಬ್ಬ ಜೀವರ ಕಣ್ಣಿನ ರೆಪ್ಪೆಯಲ್ಲಿ ಕುಳಿತು ಅವರಿಗೆ ಒಳ್ಳೆಯ ತತ್ವಜ್ಞಾನ ಶ್ರವಣ ಮಾಡಿಸ್ತಾನೆ, ಒಳ್ಳೆಯ ದರ್ಶನ ಮಾಡಿಸ್ತಾನೆ. ಅಂಥ ಅರ್ಹತೆ ಉಳ್ಳ ಒಬ್ಬ ರಾಜ ಅವನನ್ನು. ಅದಕ್ಕೆ ಸಂಸ್ಕೃತದಲ್ಲಿ ಕಣ್ಣಿನ ರೆಪ್ಪೆಗೆ ನಿಮಿಷ ಅಂತ ಕರೀತಾರೆ. ನಿಮಿಷ ಅಂದರೆ ನಿಮಿಚಕ್ರವರ್ತಿ ಸಂತೋಷ ಪಡುವಂತಹ ಜಾಗ, ಅವನು ವಿಹಾರ ಭೂಮಿ ಕಣ್ಣಿನ ರೆಪ್ಪೆ ಅಂತ. ಅಂತಹ ಚಕ್ರವರ್ತಿ ಒಂದು ಯಾಗ ಮಾಡಬೇಕಾದ್ರೆ ಇವರೆಲ್ಲ ಜ್ಞಾನಿಗಳು ಅವನ ಯಾಗಕ್ಕೆ ಬರ್ತಾರೆ. ಆವಾಗ ಕೇಳ್ತಾನೆ, ನೀವೆಲ್ಲ ತತ್ವಜ್ಞಾನ ಉಪದೇಶ ಮಾಡು. ಇದನ್ನು ಉದ್ಧವ ಕೃಷ್ಣನಿಗೆ ಹೇಳ್ತಾನೆ. ಅವರೇನು ಉಪದೇಶ ಮಾಡಿರೋ ಅನ್ನೋದನ್ನು ಉದ್ಧವ ಪ್ರಶ್ನೆ ಮಾಡ್ತಾನೆ. ಕೃಷ್ಣ ಅವನಿಗೆ ಉತ್ತರವಾಗಿ ಈ ಕಥೆಯನ್ನೇ ಹೇಳ್ತಾನೆ. ಕವಿ ಎನ್ನುವ ಜ್ಞಾನಿಗಳು ಹೇಳ್ತಾರೆ, ಕಾಯೇನ ವಾಚ ಮನಸೇಂದ್ರಿಯೈರ್ವ. ಅವರು ಹೇಳುವ ಮಾತು. ನಾವೆಲ್ಲ ಪ್ರತಿದಿನ ಕರ್ಮಗಳ ಕೊನೆಯಲ್ಲಿ ಏನು ಹೇಳ್ತೇವೆ ಅದನ್ನು ನಿಮಿಚಕ್ರವರ್ತಿಯ ಯಜ್ಞದಲ್ಲಿ ಕವಿ ಎನ್ನುವ ಜ್ಞಾನಿಗಳು ಹೇಳಿದ ಕಥೆ ಇದು. ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಏನೆಲ್ಲ ನಿಮ್ಮ ಬದುಕಿನಲ್ಲಿ ಸತ್ಕರ್ಮಗಳನ್ನು ಮಾಡ್ತೀರೋ ಅದು ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ನಾರಾಯಣ ಕರ್ಮಾಧ್ಯಕ್ಷನಾಗಿ ಇದ್ದಾನೆ ಭಗವಂತ ಅಂತ ಕೈಗೆ ನೀರು ಹಾಕಿಕೊಂಡು, ದೇವರಿಗೆ ನೀರು ಅಂದರೆ ತುಂಬ ಇಷ್ಟ. ನಾರ ಅಂದರೆ ನೀರು ಅಂತ ಅರ್ಥ. ನೀರಿನ ದ್ವಾರ ಕರ್ಮಗಳನ್ನು ಆವಾಹನೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿದರೆ ಭಗವಂತ ಪ್ರಸನ್ನನಾಗ್ತಾನೆ. ಪ್ರಿಯತೆ ಅಮಲಯ ಭಕ್ತಿಯ, ನಿರ್ಮಲವಾದ ಭಕ್ತಿಯಿಂದ ಭಗವಂತ ಪ್ರಸನ್ನನಾಗ್ತಾನೆ ಅಂತ ಇಂಥ ಉಪದೇಶಗಳನ್ನೆಲ್ಲ ಕವಿ ಎನ್ನುವ ಜ್ಞಾನಿಗಳು ಮಾಡಿದರು. ಹಾಗೆ ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ ಅವರೆಲ್ಲರೂ ಕೂಡ ಸೃಷ್ಟಿಯ ವೈಚಿತ್ರ್ಯಗಳ ಬಗ್ಗೆ, ಪ್ರಳಯ ಕಾಲದ ಬಗ್ಗೆ, ಭಗವಂತನ ಅನೇಕ ರೂಪಗಳ ಬಗ್ಗೆ, ಅವತಾರಗಳ ಬಗ್ಗೆ, ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರಗಳ ಬಗ್ಗೆ ತುಂಬ ವಿಸ್ತಾರವಾದ ಉಪದೇಶವನ್ನು ಮಾಡ್ತಾರೆ. ಮತ್ತೆ ಕೃಷ್ಣ ಉದ್ಧವನಿಗೆ ಮತ್ತೊಂದು ಉಪದೇಶವನ್ನು ಮಾಡ್ತಾನೆ. ಒಬ್ಬ ಅವಧೂತ ಬ್ರಾಹ್ಮಣ ಅಂತ ಅವನ ಕಥೆಯನ್ನು ಹೇಳ್ತಾರೆ. ದೇವರನ್ನು ಚಿಂತನೆ ಮಾಡೋರು ಜಗತ್ತನ್ನು ಮರೆತಿರ್ತಾರೆ. ಅವರು ಜಗತ್ತಿನ ಸುಖ ದುಃಖಗಳಿಗೆ ಅವರು ತುಂಬ ತಲೆ ಕೆಡಿಸಿಕೊಳ್ಳೋದಿಲ್ಲ. ಒಬ್ಬ ಅವಧೂತ ಬ್ರಾಹ್ಮಣ ಅವನು ಕಾಡಿನಲ್ಲಿ ಹೋಗ್ತಾ ತುಂಬ ಗುರುಗಳಿಂದ ಪಾಠ ಕಲಿತಿದ್ದ ಅಂತ
ಪೃಥಿವೀ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮಾ ರವಿ ಕಪೋತಃ ಅಜಗರಃ ಸಿಂಧು ಮಧುಕೃತ್ ಗಜಃ. ಹೀಗೆ ಒಂದು 24 ಸಂತಿಮೆ ಗುರವೋ ರಾಜನ್, 24 ನನ್ನ ಬುದ್ಧಿಯಲ್ಲಿ ಉಪಸ್ಥಿತರಾದ ಗುರುಗಳಿದ್ದಾರೆ ಅಂತ ಅವನು ಒಂದು ವಿಸ್ತಾರವಾದ ಒಂದು ಚಿತ್ರಣವನ್ನು ಮಾಡ್ತಾನೆ. ಪ್ರಕೃತಿಯಿಂದ ನಾನೊಂದು ಪಾಠವನ್ನು ಕಲಿತೆ ಅಂತ ಅವನಿಗೆ ಯಾವ ಜಗತ್ತಿನ ಸುಖ ದುಃಖಗಳ ಸ್ಪರ್ಶ ಆಗಿಲ್ಲ. ಅಷ್ಟು ಒಂದು ಅವನು ಏಕಾಗ್ರತೆಯಿಂದ ನಿರ್ಮಲ ಮನಸ್ಸಿನಿಂದ ಭಗವಂತನನ್ನು ಧ್ಯಾನ ಮಾಡುವ ಆ ಅವಧೂತ ಬ್ರಾಹ್ಮಣನ ಕತೆ ಹೇಳ್ತಾರೆ. ಅವನು ಕೇಳ್ತಾನೆ ಪ್ರಹ್ಲಾದ ಆ ಅವಧೂತ ಬ್ರಾಹ್ಮಣನ ಬಳಿ, ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ನಿಶ್ಚಂಚಲತೆಯಿಂದ ಜಗತ್ತಿನ ಯಾವ ಸ್ತುತಿ ನಿಂದೆ ಸುಖ ದುಃಖ ಯಾವುದನ್ನೂ ತಲೆ ಕೆಡಿಸಿಕೊಳ್ಳದೆ ಇಷ್ಟು ನಿರ್ಮಲ ಮನಸ್ಸಿನಿಂದ ಸಂಚಾರ ಮಾಡ್ತಾ ಇದೆಯಲ್ಲ, ಇದಕ್ಕೆ ಏನು ಕಾರಣ ಅಂತ ಕೇಳಿದರೆ ಅದಕ್ಕೆ ಅವಧೂತ ಬ್ರಾಹ್ಮಣ ಹೇಳ್ತಾನೆ, ನಾನು ಕಾಡಿನಲ್ಲಿ ಹೋಗಬೇಕಾದ್ರೆ ಒಂದು ಹೆಬ್ಬಾವನ್ನು ನೋಡಿದೆ. ನಿಮಗೆ ತುಂಬ ಪರಿಚಯ, ಈ ಪ್ರಾಂತ್ಯಗಳಲ್ಲೆಲ್ಲ ಇದೆ ಹೆಬ್ಬಾವುಗಳು. ಆ ಹೆಬ್ಬಾವನ್ನು ನೋಡಿದಾಗ ನಮ್ಮ ಬದುಕಿನ ವೃತ್ತಿ ಹೇಗಿರಬೇಕು ಅನ್ನೋದು ಅರ್ಥವಾಯಿತು. ಹೆಬ್ಬಾವು ಏನು ಮಾಡುತ್ತೆ? ಹಸಿವಾದಾಗ ಬೇಟೆ ಮಾಡುತ್ತೆ, ಹಸಿವಾದ ಮೇಲೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಹೊಟ್ಟೆ ತುಂಬಿದ ಮೇಲೂ ಸಂಪಾದನೆಗೆ ಓಡುವ ಪ್ರಾಣಿ ಮನುಷ್ಯ ಮಾತ್ರ. ಎಲ್ಲ ಪ್ರಾಣಿಗಳ ಹೊಟ್ಟೆ ತುಂಬಿದ ಮೇಲೆ ಸುಮ್ಮನೆ ಮಲಗಿರುತ್ತೆ, ಗಲಾಟೆ ಮಾಡಲ್ಲ. ಹೆಬ್ಬಾವು ದೊಡ್ಡ ದೃಷ್ಟಾಂತ. ಬೇಸಿಗೆ ಕಾಲದಲ್ಲಿ ಅವನು ನೋಡಿ, ಅವಧೂತ ಕಂಡ ಚಿಂತನೆ ಎಷ್ಟು ಚೆನ್ನಾಗಿದೆ. ಬೇಸಿಗೆ ಕಾಲದಲ್ಲಿ ಒಂದು ಹೆಬ್ಬಾವು ಒಂದು ಜಿಂಕೆಯನ್ನು ಬೇಟೆ ಮಾಡಿ ತಿಂದು ಮಲಗಿತ್ತು. ಅದು ಒಂದು ಅಳಿಲು ಅನ್ಲಿಕ್ಕೆ ಏನು ಹೇಳ್ತಾರೆ? ಅಳಿಲೆ ತಾನೆ. ಅಳಿಲು ಅದಕ್ಕೆ ನೀರಡಿಕೆ ಆಗಿದೆ, ಎಲ್ಲೂ ನೀರು ಸಿಗ್ತಾ ಇಲ್ಲ ಕುಡಿಲಿಕ್ಕೆ. ಆ ಅಳಿಲು ನೀರು ಹುಡುಕಿಕೊಂಡು ಬರ್ತಾ ಇದೆ. ಈಗ ತಾನೇ ಹಂಟಿಂಗ್ ಬೇಟೆ ಆಡಿದ ಹೆಬ್ಬಾವು ಆ ಜಿಂಕೆಯನ್ನೆಲ್ಲ ತಿಂದು ಅದರ ಮೈ ತುಂಬ ಬೆವರು ಬಂದಿದೆ. ಹೆಬ್ಬಾವಿನ ದೇಹ ಇಷ್ಟಿಷ್ಟು ಅಗಲ ಇದೆ, ಅದರ ಮಧ್ಯದಲ್ಲಿ ಗುಳಿ ಬಿದ್ದಿದೆ. ಅದರ ದೇಹದ ಬೆವರು 3 ಲೀಟ್ರು ಅದರ ದೇಹದಲ್ಲಿ ನಿಂತಿದೆ. ಅದು ಅಳಿಲು ಬಂತು, ಎಲ್ಲೂ ಈ ಕಾಡಿನಲ್ಲಿ ನೀರು ಸಿಗ್ತಾ ಇಲ್ಲ, ಇದು ದೇಹದ ಮೇಲೆ ನೀರು ನಿಂತಿದೆ, ಆದರೆ ಅದು ಹೆಬ್ಬಾವು ಕುಡಿಯುವುದು ಹೇಗೆ? ಅದರ ಬೆವರು, ಅದಕ್ಕೆ ನೀರು, ಅದು ಇದನ್ನು ಕುಡಿಯುವುದು ಹೇಗೆ ಅಂತ. ಹೆಬ್ಬಾವು ಅಳಿಲನ್ನು ನೋಡುತ್ತೆ. ಪ್ರಾಣಿಗಳಿಗೆ ಪ್ರಾಣಿಗಳ ಭಾಷೆ ಇದೆ. ಬಾ, ನಿನಗೆ ಬಾಯಾರಿಕೆ ಆಗಿದೆಯಾ? ನನಗೆ ಹೊಟ್ಟೆ ಹಸಿವಾಗಿತ್ತು, ಜಿಂಕೆಯನ್ನು ತಿಂದೆ, ಹೊಟ್ಟೆ ತುಂಬಿದೆ, ಇನ್ಯಾವುದು ತಿನ್ನಬೇಕು ಕುಡಿಬೇಕು ಅನ್ನೋ ಅಪೇಕ್ಷೆ ಇಲ್ಲ. ನಿನಗೆ ನೀರು ಬೇಕು ಅಂದರೆ ನನ್ನ ಮೈ ಮೇಲುಂಟು, ಬಾ ಕುಡಿ ಅಂತ ಅದು ಕಣ್ಣಿನಿಂದ ಸೂಚನೆ ಮಾಡ್ತಾ ಇದೆ. ಅಳಿಲು ಬಂತು, ಅದರ ಹೊಟ್ಟೆ ಮೇಲೆ ಕೂತು ಆ ನೀರನ್ನೆಲ್ಲ ಕುಡಿತು, ತೃಪ್ತಿ ಆಯಿತಾ, ಹೋಗಿ ಬಾ ಅಂತ ಕಳಿಸಿಕೊಡುತ್ತೆ ಹೆಬ್ಬಾವು. ಎಂಥ ಮಾನವೀಯತೆ! ಅಂದರೆ ಎಂಥ ಭಯಾನಕವಾದ ಸರ್ಪ ಆದರೂ ಕೂಡ ಹೊಟ್ಟೆ ತುಂಬಿದ ಮೇಲೆ ಇನ್ನೊಬ್ಬರಿಗೆ ಉಪದ್ರವ ಮಾಡಲ್ಲ ಅನ್ನುವ ಪ್ರಜ್ಞಾವಂತಿಕೆ ಆ ಹೆಬ್ಬಾವಿನಲ್ಲಿ ಇತ್ತು. ಇದರಿಂದ ನಾನೊಂದು ಪಾಠ ಕಲಿತೆ. ಯಾವದ್ಭ್ರಿಯೇತ ಜಠರಂ ತಾವತ್ ಸ್ವತ್ವಂ ಹಿ ದೇಹಿನಾಂ ಅಧಿಕಂ ಯೋತು ಮನ್ಯೇತ ಸಸ್ತೇನೋ ದಂಡಮರ್ಹತಿ ಅಂತ. ನಮಗೆ ಹೊಟ್ಟೆ ತುಂಬಿಸುವಷ್ಟು ಪದಾರ್ಥ ಮಾತ್ರ ನಮಗೆ ಸಂಬಂಧಪಟ್ಟಿದ್ದು. ಅಧಿಕವಾದ ಪದಾರ್ಥವನ್ನು ಯಾರು ಬಯಸ್ತಾರೋ ಅವನು ಕಳ್ಳ, ಅವನು ದಂಡನೆಗೆ ತುತ್ತಾಗ್ತಾನೆ ಎನ್ನುವುದು ಅರ್ಥ ಮಾಡಿಕೊಂಡೆ. ಆದ್ದರಿಂದ ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಎಲ್ಲರಿಗೂ ನೀವೇ ಡೆಪಾಸಿಟ್ರೆ ನಿಮ್ಮ ಮಕ್ಕಳಿಗೆ ಏನು ಸಂಪಾದನೆ ಮಾಡಬೇಕು? ಆದ್ದರಿಂದ ನಿಮ್ಮ ಮಕ್ಕಳಿಗೆ ನಿಮಗೇನು ಬೇಕೋ ತಾತ್ಕಾಲಿಕವಾಗಿ ನಿಮಗೇನು ಬೇಕೋ ಅಷ್ಟನ್ನು ಕಲ್ಪಿಸಿಕೊಳ್ಳಿ. ಎಲ್ಲರ ಬದುಕಿಗೆ ನಾನೇ ನೇತಾರ ಅನ್ನುವ ಪ್ರಜ್ಞಾವಂತಿಕೆಯಿಂದ ಬದುಕಿನ ಹೆಚ್ಚು ಕಾಲವನ್ನು ಈ ಹಣ ಸಂಪಾದನೆ ದೃಷ್ಟಿಯಿಂದ ಹವಣಿಸಬೇಡಿ. ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಒಂದು ಊರಿನಲ್ಲಿ ಒಬ್ಬ ಭಿಕ್ಷು ಅಂತ ಕಥೆ ಹೇಳ್ತಾರೆ. ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಬ್ರಾಹ್ಮಣ ಇದ್ದ. ಪ್ರತಿ ಪುರಾಣದಲ್ಲಿ ಬಡ ಬ್ರಾಹ್ಮಣರ ಕಥೆ ಇದೆ. ಏಕಾದಶಸ್ಕಂದಲ್ಲಿ ಒಬ್ಬ ಶ್ರೀಮಂತ ಬ್ರಾಹ್ಮಣ ಇದ್ದ. ಅವನಿಗೆ 3-4 ಜನ ಮಕ್ಕಳು, ತುಂಬ ಪಿಟ್ಟಾಸಿ, ದಾನ ಧರ್ಮದಲ್ಲಿ ತುಂಬ ಹಿಂದೆ. ಅವನು ಹೆಂಡತಿ ಮಕ್ಕಳಿಗೆ ಹೇಳ್ತಾ ಇದ್ದಂತೆ, 1-2 ತುತ್ತು ತಿಂದು ಕೂಡಲೇ ಒಂದೊಂದು ತಂಬಿಗೆ ನೀರು ಕುಡೀರಿ, ಯಾಕೆಂದರೆ ಹೊಟ್ಟೆ ಬೇಗ ತುಂಬಬೇಕು, ನಿಮ್ಮದು ಖರ್ಚಾಗುತ್ತೆ, ಜಾಸ್ತಿ ತಿನ್ನಬೇಡಿ ಅಂತ. ದುಡ್ಡ ನವಕೋಟಿ ನಾರಾಯಣ, ಬೇಕಾದಷ್ಟು ಸಂಪತ್ತಿದೆ, ಆದರೆ ಕೊಡಲಿಕ್ಕೆ ಮಾತ್ರ ಹಿಂದೆ ಮುಂದೆ. ಆ ಹೆಂಡತಿ ಮಕ್ಕಳಿಗೆ ಅವನ ಜೊತೆಗೆ ಸಂಸಾರ ಮಾಡಲಿಕ್ಕೆ ಆಗಲಿಲ್ಲಂತೆ. ಶಪಿಸಿಕೊಂಡು ಬಿಟ್ಟು ಹೋದ್ರಂತೆ. ಯಾರು ಹೊಟ್ಟೆಗೆ ಆಹಾರ ಹಾಕಲ್ಲ, ಉಟ್ಕೊಳ್ಳಿಕ್ಕೆ ಬಟ್ಟೆ ಕೊಡಲ್ಲ, 2 ಒಳ್ಳೆಯ ಮಾತಾಡಲ್ಲ, ಅವರ ಜೊತೆಗೆ ಸಂಸಾರ ಮಾಡಬೇಕು ಅಂತಿಲ್ಲ, ಡೈವರ್ಸ್ ತೊಗೊಳ್ಬೋದು ಅಂತ ಶಾಸ್ತ್ರವೇ ಹೇಳುತ್ತೆ. ಎಲ್ಲಿಗೆ ಅಧಿಕಾರ ಗಂಡನಾದವನಿಗೆ? ಒಂದು ಹೆಣ್ಣಿಗೆ ಅಶನವಸನಗಳನ್ನು ಕೊಡಬೇಕು, ಅದೂ ಕೊಡಲಿಲ್ಲ ಅಂದರೆ ಇದ್ದು ಕೊಟ್ಟೆ, ಅದು ಬೇರೆ. ಸುಧಾಮನ ಕಥೆ ಥರ ಅಲ್ಲ ಇದು ಇದ್ದು ಕೊಡುವಂತಹ ಸ್ವಭಾವ ಇಲ್ಲ ಅಂತ ಶಪಿಸಿಕೊಂಡು ಹೋದರು. ತುಂಬ ಒಳ್ಳೆಯವರೇ ಅವರು ಹೆಂಡತಿ ಮಕ್ಕಳು, ಶಪಿಸಿಕೊಂಡು ಹೊರಟು ಹೋದರು. ಯಾವಾಗ ಹೆಂಡತಿಯ ಶಾಪ ತಟ್ಟಿತು, ಅವನ ಎಲ್ಲ ಪ್ರಾರಬ್ಧ ಒಟ್ಟಿಗೆ ಬಂತು. ಕಾಲದಿಂದ ಭ್ರಷ್ಟನಾದ, ಒಂದಷ್ಟು ದೈವದಿಂದ ಹತನಾದ, ಅವನ ಪ್ರಾರಬ್ಧ ಕರ್ಮ ಎಲ್ಲ ಸಂಪಾದನೆಯು ನಿಂತೋಯಿತು. ಕಳ್ಳಕಾಕರು ಬಂದರು, ಬಂಧು ಬಾಂಧವರು ಬಂದರು, ತಲೆ ಬಡಿದು ಅವನ ಸಂಪತ್ತೆಲ್ಲ ದೋಚಿಕೊಂಡು ಹೋದರು. ಹಿಂದಿನ ದಿನ ಕೋಟ್ಯಾಧಿಪತಿ ಅವನು.
ಮರುದಿನ ಬೀದಿಯ ಭಿಕಾರಿ ಅವನು. ಹೊಟ್ಟೆ ಹಸಿವಾಗ್ತಾ ಇದೆ, ಮನೆಗಿನ ಎಲ್ಲ ಅಪಹಾರ ಮಾಡಿದ್ದಾರೆ, ಪುಂಡರೆಲ್ಲ ಅಪಹಾರ ಮಾಡಿದ್ದಾರೆ, ಏನೂ ಇಲ್ಲ ಅವನ ಕೈಯಲ್ಲಿ. ಆ ಸಂದರ್ಭದಲ್ಲಿ ಹೊಟ್ಟೆ ಹಸಿವಾಗ್ತಾ ಇದೆ, 3 ದಿನ ಬಳಲಿದ್ದಾನೆ. ಬೀದಿಯೆಲ್ಲ ಸಂಚಾರ ಮಾಡಿಕೊಂಡು ಹೋದ ಆ ಬ್ರಾಹ್ಮಣ ಎಲ್ಲೂ ಆಹಾರ ಸಿಗಲಿಲ್ಲ ಅಂತ ಎಲ್ಲರೂ ತಿಂದು, ಹಸಿವು ಆ ರೀತಿ ಬರುತ್ತೆ, ಕೆಲವೊಮ್ಮೆ ಕಿತ್ತಿಕೊಂಡು ಬರುತ್ತೆ ಹಸಿವು, ತಿನ್ನಲಿಕ್ಕೆ ಗತಿಯೇ ಇಲ್ಲ ಅಂತ ಎಲ್ಲ ತಿಂದ ಎಂಜಲ ಎಲೆಯ ಆ ಆಹಾರಗಳನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿಕೊಂಡು ತಿನ್ನಬೇಕು ಅಂತ ಒಂದು ನದಿ ತೀರಕ್ಕೆ ಹೋಗಿ, ದೇವರೇ, ನಾನು ಯಾರಿಗೂ ದಾನ ಧರ್ಮ ಮಾಡಲಿಲ್ಲ, ದಾನ ಧರ್ಮ ಮಾಡಿದ್ದೇವೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ ಮೃಷ್ಟಾನ್ನ ಭೋಜನ ಸಾಕ್ಷಿ, ದಾನ ಧರ್ಮ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ ಬೇಡಿ ತಿಂದರೂ ಸಿಗೋದಿಲ್ಲ ಅನ್ನೋದು ಸಾಕ್ಷಿ, ನಾನಂಥ ಅಪರಾಧ ಮಾಡಿದ್ದೇನೆ ಅಂತ ನದಿ ತೀರದಲ್ಲಿ ಇದೇ ದೇವರು ಕೊಟ್ಟದ್ದು ಎಲ್ಲರ ಎಂಜಲು ಅಂತ ಅದನ್ನು ತಿನ್ನಬೇಕು ಅಂತ ತೊಗೊಂಡೋಗಿ ಇಟ್ಟುಕೊಂಡಿದ್ದಾನೆ. ಒಂದು 10 ಜನ ಪಡ್ಡೆ ಹುಡುಗರು ಬಂದರು, ಝಾಡಿಸಿ ಆ ಅನ್ನವನ್ನು ಮಣ್ಣಿನಲ್ಲಿ ಒದ್ರು, ಅವನನ್ನು ಹಗ್ಗ ಹಾಕಿ ಕಟ್ಟಿ ಎಳೆದರು. ನಮ್ಮ ಮನೆಯ ಎಂಜಲನ್ನವನ್ನು ತಿನ್ನಲಿಕ್ಕೆ ನಿನಗೆ ಯಾರು ಹೇಳಿದ್ದು? ನಿನ್ನಂಥ ಪಾಪಿ ಜಗತ್ತಿನಲ್ಲಿಲ್ಲ, ಯಾರಿಗೂ ಬಿಡಿಗಾಸನ್ನು ಕೊಡಲಿಲ್ಲ ನೀನು, ಧೂರ್ತ, ಯಾಕೆ ನಮ್ಮ ಮನೆಯ ಆಹಾರವನ್ನು ತೆಗೆದುಕೊಂಡು ಅಂತ ಅವನನ್ನು ಕಟ್ಟಿ ಒಂದು ಕಂಬಕ್ಕೆ ಚೆನ್ನಾಗಿ ಹೊಡೆದರು. ಅಷ್ಟರಲ್ಲಿ ಅವನಲ್ಲಿ ಒಂದು ಪಕ್ವತೆ ಬಂದಿತ್ತು. ಈ ದುಡ್ಡಿನಿಂದ ಆಗುವ ಅನರ್ಥಗಳು ತುಂಬ ಇದೆ. 13 ಅನರ್ಥಗಳ ವಿಶ್ಲೇಷಣೆಯನ್ನು ಮಾಡ್ತಾನೆ. ಏತೆ ತ್ರಯೋದಶೋ ಅನರ್ಥಾ ಅರ್ಥಮೂಲ ಮತಾನೃಣಾಮ್ ಅಂತ. ಸ್ವೈರಂ, ಸ್ಮೇರಂ, ಗರ್ವ, ಅವಿಶ್ವಾಸ, ದಂಭ, ಒಂದೊಂದೇ ಹೇಳ್ತಾ ಹೋಗ್ತಾನೆ. ತುಂಬ ದುಡ್ಡಿದ್ರೆ ಏನಾಗುತ್ತೆ? ಗರ್ವ ಜಾಸ್ತಿ ಆಗುತ್ತೆ, ನಾನೇನು ಕಡಿಮೆ ಅಂತ. ಆಮೇಲೆ ತುಂಬ ದುಡ್ಡಿದ್ರೆ ಒಂದು 5 ಲಕ್ಷ ನೀವು ಸೊಂಟದಲ್ಲಿ ಹಿಡಿದುಕೊಂಡು ಪಕ್ಕದಲ್ಲಿ ಯಾರಾದರೂ ಬಂದು ಕೂತ್ರೆ ಸಂಶಯ ಬರುತ್ತೆ, ಇವನು ಕಳ್ಳನ ಏನಾ ಅಂತ. ದುಡ್ಡಿಲ್ಲ ಅಂದರೆ ಸಂಶಯ ಬರಲ್ಲ. ನಿಮ್ಮ ಕೈಯಲ್ಲಿ ಒಂದಷ್ಟು ಹಣ ಇತ್ತ, ಪಕ್ಕದವ್ರ ಬಗ್ಗೆ ಅವ್ರು ಹೇಗೆ ಅನ್ನೋ ಸಂಶಯ ಆರಂಭ ಆಗುತ್ತೆ. ಆಮೇಲೆ ಅವಿಶ್ವಾಸ, ಯಾರಲ್ಲಿಯೂ ವಿಶ್ವಾಸ ಇರೋದಿಲ್ಲ. ಆಮೇಲೆ ಒಂದಷ್ಟು ಚಟಗಳು ಬೆಳೆಯುತ್ತೆ. ತುಂಬ ದುಡ್ಡಿದ್ದವರಿಗೆಲ್ಲ, ಇವತ್ತು ತುಂಬ ವ್ಯಸನಿಗಳು ಅಂತ ಜೈಲಿಗೆ ಹೋಗೋರೆಲ್ಲ ತುಂಬ ದುಡ್ಡಿದ್ದವರು, ಯಾರು ಬಡವರಲ್ಲ, ತಿನ್ನಲಿಕ್ಕೆ ಗತಿ ಇಲ್ಲದೇ ಇದ್ದವರಲ್ಲ, ತುಂಬ ವ್ಯಸನಗಳು ಬರುತ್ತೆ. ಆಮೇಲೆ ಆ ದುಡ್ಡನ್ನು ಖರ್ಚು ಮಾಡಬೇಕಾದ್ರೆ ದುಃಖ, ಅಯ್ಯೋ ಇಷ್ಟು ಖರ್ಚಾಗೋಯ್ತಲ್ಲ, ಈ ಥರ ನಾನು ವಿನಿಯೋಗ ಮಾಡಿ. ಆಮೇಲೆ ಅದನ್ನು ಸಂಪಾದನೆ ಮಾಡಬೇಕಾದ್ರೆ ಮತ್ತೆ ದುಃಖ, ಮತ್ತೆ ಅದನ್ನು ಅನುಭವಿಸಬೇಕಾದ್ರೆ ದುಃಖ. ಒಳ್ಳೆ ಬಾದಾಮಿ ತಂದು ತಿನ್ನೋಣ ಅಂದರೆ ನಾನೇ ಸಂಪಾದನೆ ಮಾಡಿದ್ದಲ್ವ, ಏನು ಇಷ್ಟೊಂದು ಗೋಡಂಬಿಯನ್ನು ಕೇಸರಿ ಬಾತಿಗೆ ಹಾಕಿದರೆ ಹೇಗೆ ಸಂಸಾರ ನಡೆಸೋದು? ಉಂಟು ಪಾಪ, ಹುಳ ಬರ್ತಾ ಉಂಟು, ಹೆಂಡತಿ ಹಾಕಿದ್ದಾಳೆ, ಸಿಟ್ಟು ಅವರಿಗೆ. ಎಲ್ಲ ಕಡೆ ದುಃಖವೇ ದುಃಖ ಈ ಹಣದಿಂದ. ದೇವರೇ, ಏನು ಬೇಕಾದರೂ ಅವಮಾನ ಆಗಲಿ, ಆ ದುಡ್ಡಿನ ಸಂಬಂಧ ಮುಗೀತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಒಂದು ಕಂಬಕ್ಕೆ ಕಟ್ಟಿ ಚಂದ ಬಡಿದರು ಅವನಿಗೆ. ಮಾತಾಡು ಅಂದರು, ಮಾತಾಡಲಿಲ್ಲ ಅವನು. ಯಾಕೆ ಅಂದರೆ ಸುಖಸ್ಯ ದುಃಖಸ್ಯ ನಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ. ಸುಖ ದುಃಖಗಳಿಗೆ ಯಾರೂ ನಿಯಾಮಕರಲ್ಲ, ಭಗವಂತನೇ ನಿಯಾಮಕ ಅಂತ ಯೋಚನೆ ಮಾಡ್ತಾ ಇದ್ದ ಮನಸ್ಸಿನಲ್ಲಿ. ಕೊನೆಗೆ ಹೇಳುತ್ತೆ ಭಾಗವತ, ಮೂತ್ರಯಂತಿ ಚ ಪಾಪಿಷ್ಠಾಹ. ಅವನ ಮುಖದ ಮೇಲೆ ಕಫ ಉಗಿದ್ರು, ಮಲಮೂತ್ರಗಳನ್ನು ಚೆಲ್ಲಿದ್ರು, ಏನು ಮಾಡಿದರೂ ಕೂಡ ಅವನು ಯೋಚನೆ ಮಾಡ್ತಾನೆ, ಇವರು ಯಾರೂ ನನ್ನ ಸುಖ ದುಃಖಕ್ಕೆ ಕಾರಣರಲ್ಲ, ನನ್ನ ಹಣೆ ಬಾರ. ನಮಗೆ ಕೆಲವೊಮ್ಮೆ ನಾವೇನು ಮಾಡ್ತೇವೆ, ಅವನಿಂದಲೇ ಹೀಗಾಗಿದ್ದು, ಮತ್ತೆ 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 ಚುಚ್ಚಿ ಚುಚ್ಚಿ ಮಾತನಾಡೋದು. ನೋಡಿ, ಯಾರು ನಮ್ಮ ಸುಖವನ್ನು ಕೊಡಲಿಕ್ಕೆ ಸಮರ್ಥರಲ್ಲ ಅಂದಮೇಲೆ ನಮಗೆ ದುಃಖ ಕೊಡುವ ಸಾಮರ್ಥ್ಯವೂ ಅವರಲ್ಲಿ ಇಲ್ಲ. ಇದೊಂದು ನೆಪ ಮಾತ್ರ. ನವಗ್ರಹಗಳ ಪೀಡೆ ಅಂತೇವೆ, ನವಗ್ರಹಗಳ ಸೂಚಕರು ಮಾತ್ರ. ನೀವು ಗಾಡೀಲಿ ಹೋಗಬೇಕಾದ್ರೆ ಸಿಗ್ನಲ್ ಲೈಟ್ ಬರುತ್ತೆ, ರೆಡ್ ಲೈಟು ಗ್ರೀನ್ ಲೈಟ್ ಎಲ್ಲ ಇರುತ್ತೆ. ಗಡಿ ಬಿಡಿಲಿದ್ರಿ ರೆಡ್ ಲೈಟ್ ಬಂತು, ಕಲ್ಲು ತೊಗೊಂಡು ಆ ಲೈಟಿಗೆ ಹೊಡಿತೀರಾ, ಮುಂದೆ ಹೋಗಬೇಡ ಅಂತ ಸೂಚನೆ ಅಷ್ಟೇ ಮಾಡುತ್ತೆ ಅದು. ರೆಡ್ ಲೈಟ್ ಏನೂ ಅಪರಾಧ ಮಾಡಿಲ್ಲ ನಮ್ಮ ಪಾಲಿಗೆ. ಅಥವಾ ಗ್ರೀನ್ ಲೈಟ್ ಬಂತು ಅಂತ ಒಂದು ಹಾರ ತೊಗೊಂಡೋಗಿ ಸನ್ಮಾನ ಮಾಡ್ತೀರಾ, ಒಳ್ಳೆಯದಾಯಿತು ಗ್ರೀನ್ ಲೈಟ್ ಬಂದಿದ್ದು ಅಂತ. ನಿಮ್ಮ ಜೀವನದಲ್ಲಿ ಬರುವಂತಹ ಸುಖ ದುಃಖಗಳಿಗೆ ಸೂಚಕ ಮಾತ್ರ. ಹಾಗೆ ಇಷ್ಟು ಜನ ನಮ್ಮನ್ನು ಬೈತಾರೆ, ಇಷ್ಟು ಜನ ಪ್ರಶಂಸೆ ಮಾಡ್ತಾರೆ, ಅದೆಲ್ಲ ನಾನು ಹೊತ್ತುಕೊಂಡು ಬಂದ ಪುಣ್ಯ ಪಾಪಗಳ ಸಂಬಂಧ, ಅವರು ನೆಪ ಮಾತ್ರ, ಅವರನ್ನು ನಿಂದನೆ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಯೋಚನೆ ಮಾಡ್ತಾ ಹಾಗೇ ದೊಡ್ಡ ಯೋಗಿ ಆಗ್ತಾನೆ. ತಲೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದರೂ ಜಗತ್ತನ್ನು ನಿಂದನೆ ಮಾಡಲ್ಲ. ದುಡ್ಡಿನ ಅನರ್ಥವನ್ನು ತಿಳಿದುಕೊಂಡು ದೊಡ್ಡ ಯೋಗಿಯಾಗಿ ಸನ್ಯಾಸಿಯಾಗ್ತಾನೆ. ಆ ಭಿಕ್ಷುವಿನ ಆದರ್ಶವನ್ನು ನಿನ್ನ ಜೀವನದಲ್ಲಿ ಇಟ್ಟುಕೋ. ಜೀವನದಲ್ಲಿ ತುಂಬ ದೊಡ್ಡ ಪ್ರತಿಬಂಧಕ ಪುರುಷರಿಗೆ ಒಂದು ಹೆಣ್ಣು ಪ್ರತಿಬಂಧಕ ಸಾಮಗ್ರಿ ಆಗುತ್ತೆ. ತನ್ನ ಪತ್ನಿಯನ್ನು ಬಿಟ್ಟು ಪರಪತ್ನಿಯರನ್ನು ಕೆಟ್ಟ ಭಾವದಿಂದ ನೋಡಬಾರದು. ತನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಅಧಿಕವಾದ ಸಂಪತ್ತನ್ನು ಆಸೆ ಪಡಬಾರದು. ಅವರಿಗೆ ಮೋಕ್ಷದ ಬಗ್ಗೆ ಚಿಂತನೆ ಮಾಡುವ ಅಧಿಕಾರ ಇದೆ. ಉದ್ಧವ, ನೀನು ಹಾಗೆ ಮಾಡು. ವಾಚಂ ಯಚ್ಛ ಮನೋಯಚ್ಛ ಯಚ್ಛ ಪ್ರಾಣೇಂದ್ರಿಯಾಣಿ ಚ ಆತ್ಮಾನಂ ಆತ್ಮನಾ ಯಚ್ಛ ನ ಪುನರ್ಭೂಯಸೇದ್ವನೆ. ನಿನ್ನ ವಾಚನಿಕ ಸಮಸ್ತ ನಿನ್ನ ಕ್ರಿಯೆಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿಕೋ, ನಿನ್ನ ಬದುಕು ಉದ್ಧಾರವಾಗುತ್ತೆ ಅಂತ
ನಿನ್ನ ಮಾತು ಕೃತಿ ಎಲ್ಲ ದೇವರಿಗೆ ಅರ್ಪಣೆ ಆಗಬೇಕು ಅನ್ನೋ ಉಪದೇಶವನ್ನು ವಿಶೇಷವಾಗಿ ಉದ್ಧವನಿಗೆ ಕೃಷ್ಣ ಮಾಡ್ತಾನೆ. ಹೀಗೆ ಉಪದೇಶಗಳು ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಮಡಿ ಅಂದ್ರೇನು, ಮೇಲಿಗೆ ಅಂದ್ರೇನು, ಕರ್ತವ್ಯಗಳೇನು, ವಿದ್ಯೆ ಅಂದ್ರೇನು, ಅವಿದ್ಯೆ ಅಂದ್ರೇನು, ಎಲ್ಲದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಮಂಗಳದ ಗಡಿಬಿಡಿಯಲ್ಲಿ ಇದನ್ನು ಹೇಳ್ತಾ ಹೋದರೆ ಇನ್ನೂ ಯಾಕೆ ಮುಗಿಲಿಲ್ಲ ಅನಿಸುತ್ತೆ ನಿಮಗೆ. ಅದು ತುಂಬ ಕಷ್ಟವಾದ ಸಂಗತಿಗಳಿದ್ದಾವೆ. ಏಕಾದಶ ಸ್ಕಂದ ತುಂಬ ಸೂಕ್ಷ್ಮ ತತ್ವಗಳಿದ್ದಾವೆ. ಅದನ್ನು ಮನನ ಮಾಡಬೇಕು. ಭಗವದ್ಗೀತೆ ಹೇಗೋ ಹಾಗೆ ಏಕಾದಶ ಸ್ಕಂದ ಅಂತ ಅದಕ್ಕೆ ಸಾಮ್ಯ ಇದೆ. ಅಂತಹ ಶ್ರೇಷ್ಠವಾದ ಉಪದೇಶವನ್ನು ಮಾಡ್ತಾ ಭಗವಂತ ಪ್ರಭಾಸ ಕ್ಷೇತ್ರದಲ್ಲಿ ಮಲಗಿ ಆ ವ್ಯಾಧನ ಬಾಣವನ್ನು ನೆಪ ಮಾಡಿಕೊಂಡು, ವಿಪ್ರಶಾಪವನ್ನು ನೆಪ ಮಾಡಿಕೊಂಡು, ಆ ವಿಪ್ರಶಾಪಕ್ಕೆ ತಾನೂ ಅಣಿಯಾಗಿ ಆ ಜಗತ್ತೆಲ್ಲವನ್ನು ಕ್ಷೇಮದ ಮಾರ್ಗದಲ್ಲಿಟ್ಟು ಭಗವಂತ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ತೆರಳುತ್ತಾನೆ. ಆ ವಿಪ್ರಶಾಪದ ಕಥೆ ಮುಗಿತು. ಇನ್ನೊಂದು ವಿಪ್ರಶಾಪ, ಪರೀಕ್ಷಿತ ರಾಜನಿಗೆ ಆ ಶೃಂಗಿ ಎನ್ನುವನು, ಶಮೀಕರ ಮಗನಾದ ಶೃಂಗಿ ಶಾಪ ಕೊಟ್ಟಿದ್ದಾನೆ 7ನೇ ದಿನ ಸಾಯಬೇಕು ಅಂತ. ಆ ಶಾಪದ ಪ್ರಭಾವ ಬಂದಿದೆ. ಗಂಗೆಯ ನಡುವೆ ಇದ್ದಾನೆ, ತಕ್ಷಕ ಹೊರಟಿದ್ದಾನೆ. ಯಾಕೆ ಅಂದರೆ ನಾನು ಅವನನ್ನು ಕೊಲ್ಲಬೇಕು ಅನ್ನುವ ಒಂದು ಆ ಮದ ಅವನಿಗೆ ತಕ್ಷಕನಿಗೆ ಬಂದಿದೆ. ಆ ದಾರಿಯ ಮಧ್ಯದಲ್ಲಿ ಯಾರೋ ಆ ಮಂತ್ರಿಗಳು, ಪರೀಕ್ಷಿತ ರಾಜನ ಮಂತ್ರಿಗಳು ಹೇಳ್ತಾರೆ, ನಮ್ಮ ರಾಜ ಸಾಯ್ತಾ ಇದ್ದಾನೆ, ತಕ್ಷಕ ಕಡಿತಾನಂತೆ. ಇರಲಿ, ಯಾವುದಕ್ಕೂ ಒಂದು ಮೊದಲೇ ವಿಷಯ ಗೊತ್ತಿದ್ದರಿಂದ ರೆಡಿ ಮಾಡಿರೋಣ. ಯಾರಾದರೂ ವೈದ್ಯರಿದ್ದರೆ, ಹಾವು ಕಡಿದರೆ ಕೂಡಲೇ ಬದುಕಿಸುವ ಯಾರಾದರೂ ವೈದ್ಯರಿದ್ದರೆ ಅವರಿಗೆ ಒಂದು 5 ಗ್ರಾಮಗಳನ್ನು ಬಂಗಾರ ಸಹಿತ ದಾನ ಮಾಡ್ತಾನೆ ರಾಜ ಅಂತ ಪ್ರಚಾರ ಮಾಡಿದರು. ಒಬ್ಬ ಕಾಶ್ಯಪ ಅಂತ ಬ್ರಾಹ್ಮಣ ಅವನು ದಾರಿಯಲ್ಲಿ ಬಂದ. ಅವನಿಗೆ ಸಂಜೀವಿನಿ ವಿದ್ಯೆ ಕರಗತ ಆಗಿತ್ತು. ಹಾವು ಕಡಿಬೇಕು, ನಾನು ಬದುಕಿಸಬೇಕು, ದಕ್ಷಿಣೆ ತಗೊಳ್ಬೇಕು ಅಂತ ಬರ್ತಾ ಇದ್ದ ಒಬ್ಬ ಕಾಶ್ಯಪ ಬ್ರಾಹ್ಮಣ. ದಾರಿಯಲ್ಲಿ ತಕ್ಷಕನೂ ಬರ್ತಾ ಇದ್ದ, ಕಚ್ಚಬೇಕು ಅಂತ. ದಾರಿಯಲ್ಲಿ ಕೇಳಿದ, ನೀವೆಲ್ಲಿ, ಕೆಲವರು ಕೇಳ್ತಾರೆ ನೀವೆಲ್ಲಿಗೆ, ನಾವು ಇಬ್ಬರು ಅಲ್ಲಿಗೆ ಬನ್ನಿ, ನಮ್ಮ ಕಾರಲ್ಲಿ ಬನ್ನಿ ಅಂತ. ಹಾಗೆ ಅವನು ಕೇಳಿದ, ನೀವೆಲ್ಲಿಗೆ? ತಕ್ಷಕ ಕೇಳಿದ, ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ, ಪರೀಕ್ಷಿತನನ್ನು ಆ ತಕ್ಷಕ ಕಚ್ಚುತ್ತಾನಂತೆ, ಅದಕ್ಕೆ ನಾನು ಬದುಕಿಸಲಿಕ್ಕೆ ಹೋಗ್ತಾ ಇದ್ದೇನೆ, ನಿನಗೆ ಅಷ್ಟು ಸಾಮರ್ಥ್ಯ ಉಂಟಾ ಅಂತ ಕೇಳಿದ. ಉಂಟು, ನಾನೇ ತಕ್ಷಕ ಅಂದವನು. ರೂಪಾಂತರದಲ್ಲಿ ಬರ್ತಾ ಇದ್ದ. ನಾನೊಂದು ಮರವನ್ನು ಕಚ್ಚುತ್ತೇನೆ, ಅದು ಭಸ್ಮ ಆಗುತ್ತೆ, ನೀನು ಬದುಕಿಸು ನೋಡೋಣ ಅಂತ. ಕಾಡಿನಲ್ಲಿ ಪರೀಕ್ಷೆ ನಡೆಯುತ್ತೆ. ಕಾಶ್ಯಪಿ ಬ್ರಾಹ್ಮಣನನ್ನು ಈ ತಕ್ಷಕ ಪರೀಕ್ಷೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಬ್ರಾಹ್ಮಣ ತನ್ನ ಮಂತ್ರದ ಪ್ರಭಾವದಿಂದ ಆ ವೃಕ್ಷವನ್ನು ಮತ್ತೆ ಬದುಕಿಸ್ತಾನೆ. ಆವಾಗ ಗೊತ್ತಾಗುತ್ತೆ ಇವನಲ್ಲಿ ಸಂಜೀವಿನಿ ವಿದ್ಯೆ ಇದೆ ಅಂತ. ಅವನು ಹೇಳ್ತಾನೆ, ಕಶ್ಯಪ ನಿನಗೆ ಎಷ್ಟು ದಕ್ಷಿಣೆಯನ್ನು ಕೊಡ್ತಾನೆ ಪರೀಕ್ಷಿತ, ಅದು 2 ಪಟ್ಟು ದಕ್ಷಿಣೆ ನಾನು ಕೊಡ್ತೇನೆ, ಇಲ್ಲಿಂದ ಹೊರಟು ಹೋಗು, ಅವನಿಗೆ ವಿಪ್ರಶಾಪ ಇದೆ ಎಂದಾಗ ಭಗವತ್ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡ ಬ್ರಾಹ್ಮಣ ಅಲ್ಲಿಂದ ಹಾಗೆ ಹೊರಟು ಹೋಗ್ತಾನೆ. ಮುಂದೆ ತಕ್ಷಕ ಬರ್ತಾನೆ. ತಕ್ಷಕ ಬರುವ ಸಮಯದಲ್ಲಿ ನನಗೇನೂ ಕೆಲಸ ಇಲ್ಲ ಅಂತ ಶುಕಮುನಿಗಳು, ನನ್ನ ಕೆಲಸ ಮುಗಿತು, ಅವನಿಗೆ ಆತ್ಮವಿದ್ಯೆಯನ್ನು ಉಪದೇಶ ಮಾಡಿದ್ದೇನೆ ಅಂತ ಶುಕಮುನಿಗಳು ಹೊರಟೋಗ್ತಾರೆ. ಹೊರಟೋದ ಮೇಲೆ ಮುಂದೆ ಆ ತಕ್ಷಕ ಬರ್ತಾನೆ. ಆ ಸಂದರ್ಭದಲ್ಲಿ ಪರೀಕ್ಷಿತನಿಗೆ ಸ್ವಲ್ಪ ಭಯ ಇರುತ್ತೆ, ನನಗೆ ಮೃತ್ಯು ಬರುತ್ತೆ ಅಂತ. ಎಲ್ಲ ಕಡೆ ರಕ್ಷಣೆಯ ವ್ಯವಸ್ಥೆ ಮಾಡಿಕೊಂಡಿರ್ತಾನೆ. ಹಾಗಿದ್ದರೂ ಕೂಡ ಕೆಲವರೆಲ್ಲ ಹಣ್ಣು ಹಂಪಲನ್ನು ತಂದು ಇಡಬೇಕಾದ್ರೆ ಆ ಹಣ್ಣಿನಲ್ಲಿ ಒಂದು ಕ್ರಿಮಿಯ ರೂಪದಲ್ಲಿ ತಕ್ಷಕ ಬರ್ತಾನೆ. ಅರ್ಥ ಮಾಡಿಕೊಳ್ತಾನೆ ಪರೀಕ್ಷಿತ, ಮೃತ್ಯುವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನು ಎಷ್ಟೆಲ್ಲ ರಕ್ಷಣೆ ಮಾಡಿಕೊಂಡರೂ ಕೂಡ ಮೃತ್ಯು ನನ್ನ ಪಾಲಿಗೆ ಬಂದಿದೆ. ಮೃತ್ಯುವಿನಿಂದ ನಾವು ಉದ್ಧಾರ ಆಗುವುದು ಭಗವಂತನ ಕೃಪೆ ಇದ್ದರೆ ಮಾತ್ರ ಅಂತ ಯೋಚನೆ ಮಾಡಿ, ಇದು ದೇವರ ಸಂಕಲ್ಪ ಅಂಥೇಳಿ ಆ ಕ್ರಿಮಿ ಕೆಂಪು ಕಣ್ಣನ್ನು ತಿರುಗಿಸ್ತಾ ಇರುತ್ತೆ. ತಾನೇ ಇಚ್ಛೆಯಿಂದ ಭಾಗವತವನ್ನು ಕೇಳಿದ ಮಹತ್ವ ಇರುವುದರಿಂದ ಅವನಿಗೆ ಮೃತ್ಯುವಿನ ಭಯ ಆಗಲಿಲ್ಲ. ಯಾಕೆಂದರೆ ಇನ್ನೊಂದು ಜನ್ಮಾಂತರ ಇದೆ, ಅಶಾಶ್ವತವಾದದ್ದು ದೇಹ ಮಾತ್ರ, ಆತ್ಮ ಅಲ್ಲ ಅನ್ನುವ ಅರಿವು ಇದೆ ಅವನಲ್ಲಿ. ಆ ಕ್ರಿಮಿಯನ್ನು ತಂದು ತನ್ನ ಕಂಠಕ್ಕೆ ಬಿಟ್ಟುಕೊಂಡ. ತಕ್ಷಕ ಕ್ರಿಮಿ ರೂಪದಲ್ಲಿ ಬಂದು ಕಡಿದ ಕೂಡಲೇ ಪರೀಕ್ಷಿತನ ದೇಹ ಭಸ್ಮ ಆಯಿತು, ಆತ್ಮ ಮೋಕ್ಷಕ್ಕೆ ಹೋಯಿತು. ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ, ಮೋಕ್ಷಕ್ಕೆ ಹೋದ ಪರೀಕ್ಷಿತ. ವಿಪ್ರಶಾಪ ತಟ್ಟಿತು. ಇಲ್ಲಿ ಸಂಶಯ ಬರುತ್ತೆ. ಕೊನೆಗೆ ಸೂತ ಪುರಾಣಿಕರು ಕೇಳ್ತಾರೆ, 7 ದಿನ ಭಾಗವತ ಕೇಳಿದರೂ ಕೊನೆಗೆ ಮರಣ ಬಂತಲ್ಲ, ಹಾಗಾದರೆ ಚಿಕಿತ್ಸೆ ಯಾವುದು? ಅದಕ್ಕೆ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಹೇಳ್ತಾರೆ, ಇದು ಮರಣವೇ ಅವಭೃತ. ಮರಣ ಯಾವತ್ತಾದರೂ ಒಂದು ದಿನ ಬರುತ್ತೆ. ಭಾಗವತ ಕೇಳಿ ಅವನು ಮೊದಲನೇ ದಿನವೇ ಕಡಿಲಿ ಅಂತ ಯಾಕೆ ಹೇಳಲಿಲ್ಲ? ಪರೀಕ್ಷಿತನ ಯೋಗ್ಯತೆ ಅಷ್ಟಿತ್ತು. ಎಲ್ಲರಿಗೂ ಬರುತ್ತೆ. 7 ದಿನದ ಕಥೆ, ಅದು ಅವರಿಗೆ ಮಾತ್ರ ಅಲ್ಲ, ನಮಗೂ ಹಾಗೆ ಮರಣ ಬರುತ್ತೆ. ಅಷ್ಟರ ಒಳಗಡೆ ನಾವು ಅಧ್ಯಾತ್ಮ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಭಾಗವತ ಕೇಳಿದವರಿಗೆ, ಪರೀಕ್ಷಿತ ರಾಜನಿಗೆ ಮೋಕ್ಷ ಆಯಿತು. ಅವನು ನರಕಕ್ಕೆ ಹೋಗಲಿಲ್ಲ, ಸ್ವರ್ಗಕ್ಕೆ ಹೋಗಲಿಲ್ಲ, ಭೂಮಿಗೆ ಬರಲಿಲ್ಲ. ನಮ್ಮ ಇತಿಹಾಸ ಪುರಾಣಗಳಲ್ಲಿ ಇಂಥ ಅದ್ಭುತವಾದ ವ್ಯಾಪಾರ ಎಲ್ಲೂ ನಡೀಲಿಲ್ಲ. ಅಂದರೆ ಭಾಗವತವನ್ನು ಕೇಳಿದ ಕೂಡಲೇ ಮೋಕ್ಷ ಆಯಿತು. ಯಾವ ಪುರಾಣದಲ್ಲೂ ಮೋಕ್ಷ ಆಯಿತು ಅಂತ ಕಥೆ ಇಲ್ಲ. ಶಾಶ್ವತವಾದ ಸುಖದ ಕಡೆ ಕರೆದುಕೊಂಡು ಹೋಯಿತು ಅಂತ.
ಆದರೂ ಕೂಡ ಕೆಲವರಿಗೆ ಸಂಶಯ, ಭಾಗವತ ಕೇಳಿದರೆ ಅವನು ಪರೀಕ್ಷಿತ ಹೋದನಂತೆ, ನಮಗೂ ಏನಾದರೂ ತೊಂದರೆ ಆದರೆ. ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಒಂದು ಮರಣ ಸನ್ನಿಹಿತ ಆಗಿದೆ ಅಂತಿದ್ದರೆ ಭಾಗವತವನ್ನು ಕೇಳ್ತೀನಿ ಅಂತ ಸಂಕಲ್ಪ ಮಾಡಿದರೆ ನರಸಿಂಹದೇವರು ಹೇಳ್ತಾರಂತೆ, ಕಾಲನಿಯಾಮಕನಾದ ಯಮದೇವನಿಗೆ ಅವನು ಭಾಗವತ ಕೇಳಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ, ಅವನ ಮೃತ್ಯುವನ್ನು ಪೋಸ್ಟ್ಪೋನ್ ಮಾಡು ಅಂತಾರಂತೆ ನರಸಿಂಹದೇವರು. ಅವರ ಮನೆಯಲ್ಲಿ ಆ ಮರಣವನ್ನು ಹೆಬ್ಬಾಗಿಲಿನಲ್ಲಿ ಕಟ್ಟಿ ಹಾಕ್ತಾರಂತೆ ನರಸಿಂಹದೇವರು. ಆದ್ದರಿಂದ ಅಂಥ ನರಸಿಂಹನೇ ಈ ಭಾಗವತದಲ್ಲಿ ನಡುಭಾಗದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ ಸಪ್ತಮ ಸ್ಕಂದದಲ್ಲಿ. ಆದ್ದರಿಂದ ಭಾಗವತ ಕೇಳಿದವರಿಗೆ ಅಪಮರಣಗಳು ಬರುವುದಿಲ್ಲ, ಅಪವಾದಗಳು ಬರುವುದಿಲ್ಲ, ದುಃಖಗಳು ಬರುವುದಿಲ್ಲ, ಇರುವ ಪಾಪಗಳೆಲ್ಲ ಕರಗಿ ಹೋಗುತ್ತೆ ಎನ್ನುವ ಫಲವನ್ನು ಹೇಳಿದ್ದಾರೆ. ಆದರೂ ಮನುಷ್ಯರಿಗೆ ಸಂಶಯ ಬಂತು ಅಂದರೆ ಕೊನೆಗೆ ಮಾರ್ಕಾಂಡೇಯರ ಚರಿತ್ರೆಯನ್ನು ಹೇಳುತ್ತಾರೆ. ಅದು ತುಂಬ ಪ್ರಶಸ್ತ ಮಂಗಳಮಯವಾದ ಚರಿತ್ರೆ. 60 ವರ್ಷ ಆದ ನಂತರ ಮಾರ್ಕಾಂಡೇಯರ ಚರಿತ್ರೆಯನ್ನು ಚಿಂತನೆ ಮಾಡ್ತಾನೇ ಇರಬೇಕಂತೆ. ಪುಟ್ಟ ಹುಡುಗ, 5 ವರ್ಷದ ಬಾಲಕ, ಮೃಕಂಡುವಿನ ಮಗ. ಅವನಿಗೆ 5 ವರ್ಷ ಆಯುಷ್ಯ ಇತ್ತಂತೆ. ತಂದೆಗೆ ತಲೆ ಬಿಸಿ ಆಯಿತು. 30,000 ವರ್ಷ ತಪಸ್ಸು ಮಾಡಿದ ಮಗು, ತುಂಬ ಮೇಧಾವಿ ಇದ್ದಾನೆ, ಆಯುಷ್ಯ ಕಡಿಮೆ ಇದೆ. ಅದಕ್ಕೆಲ್ಲ ಜ್ಞಾನಿಗಳ ಪಾದಕ್ಕೆ ನಮಸ್ಕಾರ ಮಾಡಿಸ್ತಾ ಇದ್ದಂತೆ. ದೊಡ್ಡವರಿಗೆ ನಮಸ್ಕಾರ ಮಾಡಿದರೆ ಆಪತ್ತು ಪರಿಹಾರ ಆಗುತ್ತೆ, ನಮಸ್ಕಾರ ಮಾಡಿಸ್ತಾ ಇದ್ದರು ಮೃಕಂಡು ಋಷಿಗಳು. ಕೊನೆಗೆ ಬ್ರಹ್ಮದೇವರ ಕೈಲಿ ನಮಸ್ಕಾರ ಮಾಡಿಸಿ ಚಿರಂಜೀವಿ ಆಗುವಂಥ ಆಶೀರ್ವಾದವನ್ನು ಪಡೆದರು. ಬ್ರಹ್ಮದೇವರು ಏನು ಹೇಳಿದರು ಗೊತ್ತೋ, ನಿನಗೆ 5 ವರ್ಷಕ್ಕೆ ಮರಣ ಅಲ್ಲ, ಈ ಕಲ್ಪ ಮುಗಿಯುವ ತನಕ, ಈಗ ಶ್ವೇತವರಾಹ ಕಲ್ಪ ಅಂತ ಹೇಳ್ತಾ ಇದ್ದೇವೆ ನಾವು, ಈ ಕಲ್ಪ ಮುಗಿಯುವ ತನಕ ನೀನು ಚಿರಂಜೀವಿಯಾಗಿ ಯಾರ್ಯಾರಿಗೆ ಪುರಾಣ ಜ್ಞಾನ ಇಲ್ಲ ಅವರಿಗೆಲ್ಲ ಉಪದೇಶ ಮಾಡುವ ಪುರಾಣಾಚಾರ್ಯನಾಗುವಂಥ ಮಾರ್ಕಾಂಡೇಯರನ್ನು ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಾಂಶ್ಚ ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ, ಸಪ್ತೈತಾನ್ ಸಂಸ್ಮರೇ ನಿತ್ಯಂ ಮಾರ್ಕಂಡೇಯಂ ಅಥಾಷ್ಟಮಂ ಅಂತ 8ನೇ ಚಿರಂಜೀವಿಯಾಗಿ ಮೆರೆದ ಮಹಾನುಭಾವ ಮಾರ್ಕಾಂಡೇಯ ಋಷಿಗಳು ಅಂತ ಹೇಳಿ, ಅಂತಹ ಮಾರ್ಕಾಂಡೇಯ ಋಷಿಗಳು ಭಗವಂತನ ಪ್ರಳಯ ಕಾಲವನ್ನು ನೋಡಿದರು. ದೇವರ ಕಥೆಯನ್ನು ಚಿಂತನೆ ಮಾಡಿದ್ದಕ್ಕೆ 5 ವರ್ಷದ ಬಾಲಕ ಕಲ್ಪ ಮುಗಿಯುವ ತನಕ ಚಿರಂಜೀವಿಯಾಗುವ ಕಥೆ ಇದು. ಆದ್ದರಿಂದ ಯಾರು ದೇವರ ಕಥೆಗಳನ್ನು ಭಾಗವತ ಕೇಳ್ತಾರೆ ಅವರಿಗೆ ಅಕಾಲ ಮರಣ ಇಲ್ಲ, ಸನ್ಮರಣ ಬರುತ್ತೆ. ಸಾಯೋ ತನಕ ಯಾರೂ ನಮ್ಮ ದೇಹದ ಮಲಮೂತ್ರ ಮುಟ್ಟಬಾರದಂತೆ, ಅದು ಒಳ್ಳೆಯ ಮರಣ. ಅಷ್ಟನ್ನು ದೇವರಲ್ಲಿ ಕೇಳ್ಕೊಳ್ಬೇಕು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ. ಯಾರಲ್ಲೂ ಬೇಡಿ ಬದುಕಬಾರ್ದು, ಅನಾಯಾಸವಾಗಿ ಮರಣ ಬರಬೇಕು, ಇಷ್ಟೇ ದೇವರಲ್ಲಿ ಬಯಸಬೇಕಂತೆ. ಉಳಿದದ್ದೆಲ್ಲ ನಮ್ಮ ಸತ್ಕರ್ಮಗಳನ್ನು ನಡೀತಾ ಇರಬೇಕು. ಅಂಥ ಯೋಗವನ್ನು ಭಾಗವತ ಕೇಳಿದವರಿಗೆ ಭಗವಂತ ತಂದು ಕೊಡ್ತಾನೆ ಅಂತ ಇಂಥ ಅದ್ಭುತವಾದ ಮಹಿಮೆ ಭಾಗವತ. ಆ ಅರಣ್ಯದಲ್ಲಿರುವಂತಹ ಸಿಂಹ ತಾನು ಸುಮ್ಮನೆ ಒಂದು ಗರ್ಜನೆ ಮಾಡಿದರೆ ಎಲ್ಲ ಪ್ರಾಣಿಗಳು ಧಿಕ್ಕಾಪಾಲಾಗಿ ಹೇಗೆ ಓಡಿ ಹೋಗುತ್ತೆ. ಭಾಗವತವನ್ನು ಯಾರು ಹೇಳ್ತಾರೆ ಮನೆಯಲ್ಲಿ ಅವರ ಪಾಪಗಳು ಸಿಂಹತ್ರಸ್ತ ಮೃಗಾಯಿವ ಅಂತ. ಸಿಂಹ ಗರ್ಜನೆ ಮಾಡಿದಾಗ ಮೃಗಗಳು ಓಡಿ ಹೋಗುವ ಹಾಗೆ ಪಾಪಗಳೆಲ್ಲ ಓಡಿ ಹೋಗುತ್ತೆ. ಅಂಥ ಒಂದು ಶ್ರೇಷ್ಠವಾದ ಕಥೆ ಶ್ರೀಮದ್ ಭಾಗವತ ಅಂತ ವರ್ಣನೆ ಮಾಡಿದ್ದಾರೆ. ಇಂಥ ಭಾಗವತವನ್ನು ಹೇಳಿ ನಮ ಋಷಭ ಸನಾತನಾಯ ಅಂತ ಕೊನೆಯ ಒಂದು ಭಾಗವತದ ಶಬ್ದ ಸನಾತನಾಯ ಅಂತ. ಹರಯೇ ನಮಃ ಅಂತ ಹೇಳ್ತಾರೆ. ಹರಯೇ ನಮ ಇತ್ಯುಚ್ಚೈಹಿ ಮುಚ್ಚತೆ ಸರ್ವಪಾತಕಾತ್. ಯಾರು ಹರಯೇ ನಮಃ ಅಂತ ಗಟ್ಟಿಯಾಗಿ ಹೇಳ್ತಾರೆ ಅವರ ಎಲ್ಲ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಒಮ್ಮೆ ಗಟ್ಟಿಯಾಗಿ ಹೇಳಿ, ಹರಯೇ ನಮಃ. ಆಗಲಿ, ಎಲ್ಲರಿಗೂ ಎಚ್ಚರ ಆಯ್ತು. ಈಗ ವಿಶೇಷವಾಗಿ ಅಂದರೆ ಊಟ ಆದ ತಕ್ಷಣ ಬಂದು ಕೂತಿದ್ದೀರಲ್ಲ, ಸ್ವಲ್ಪ ವಿಶ್ರಾಂತಿ ಮನೆಯಲ್ಲಿ ಆಗಲಿಲ್ಲ. ಆದ್ದರಿಂದ ಒಂದು ಸ್ವಲ್ಪ ಭಗವಂತನ ಚರಿತ್ರೆ ಮುಕ್ತಾಯ ಆಗುವ ಸಮಯದಲ್ಲಿ ನಾವು ಎಚ್ಚರಗೊಂಡು ಆ ದೇವರಿಗೆ ಅರ್ಪಣೆ ಮಾಡಬೇಕು. ಹರಯೇ ನಮಃ ಅಂತ ಗಟ್ಟಿಯಾಗಿ ಹೇಳಿದರೆ ನಮ್ಮ ಎಲ್ಲ ಪಾಪಗಳನ್ನು, ನಮ್ಮ ಸರ್ವಪಾತಕಾದ ಮುಚ್ಚತೆ ಅಂತ, ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ ಅಂತಹ ಒಂದು ಶ್ರೇಷ್ಠವಾದ ಗೀತೆ. ಸನಾತನಾಯ ಅಂತ ಮುಕ್ತಾಯ ಮಾಡ್ತಾರೆ. ಜನ್ಮಾದ್ಯಸೇತ ಅಂತ ಭಾಗವತ ಆರಂಭ ಆಗುತ್ತೆ. ಭಾಗವತದ ಮೊದಲನೆಯ ಅಕ್ಷರ ಜ, ಕೊನೆಯ ಅಕ್ಷರ ಸನಾತನಾಯ, ಯ ಅನ್ನೋದು ಕೊನೆಯ ಅಕ್ಷರ. ಎರಡನ್ನು ಸೇರಿಸಿದರೆ ಏನಾಗುತ್ತೆ? ಜಯ. ನಿಮ್ಮ ಸಂಸಾರದಲ್ಲಿ ಜಯ ಆಗುತ್ತೆ. ಇದು ಬಹಳ ವಿಶೇಷ. ಸಂಸಾರದ ಜಯ ಅನ್ನೋದು ತುಂಬ ಮುಖ್ಯವಾದ ಸಂಗತಿ. ಯಾರು 7 ದಿನದ ಕಥೆಯನ್ನು ಕೇಳಿದ್ದಾರೋ ಅವರು ಮುಕ್ತಿಗೆ ಎದ್ದು ಹೋಗ್ತಾರೆ. ಅಷ್ಟು ಒಂದು ಶ್ರೇಷ್ಠವಾದ ಮಹಿಮೆಯನ್ನು ಪಡಿತಾರೆ ಎನ್ನುವುದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ ಭಾಗವತ. ಅದನ್ನು ಪರೀಕ್ಷಿತ ರಾಜನಿಗೆ ಹೇಗೆ ಶುಕಮುನಿಗಳು ಹೇಳಿದ್ದಾರೆ ಎನ್ನುವುದನ್ನು ವರ್ಣಿಸಿದ್ದಾರೆ ನೈಮಿಷಾರಣ್ಯದಲ್ಲಿ ಅಂತ ಹೇಳ್ತಾ ಶ್ರೀಮದ್ ಭಾಗವತವನ್ನು ಅವಾಗವಾಗ ಮತ್ತೆ ಇದನ್ನು ಒಂದು ವಾರ ಕೇಳಿ ಆಯಿತು, ಇದೊಂದು
ದ್ರಾಕ್ಷಿ ಹಣ್ಣಿನ ಬಳಿ ಹೋದಾಗ ಒಂದನ್ನು ತೆಗೆದು ಕೊಡ್ತಾರೆ ಬಾಯಿಗೆ, ಚಂದ ಇದೆ ಅಂತ ಆದಮೇಲೆ ಮೂಟೆಯನ್ನೇ ತೆಗೆದುಕೊಂಡು ಬರ್ತೇವೆ. ಹಾಗೇ ಇದು ನಿಮಗೆ ಭಾಗವತ ಕೇಳುವ ಅರ್ಹತೆ ಇದೆಯೋ ಇಲ್ವಾ, ಒಂದು ವಾರ ಕೇಳಿ. ನಮಗೆ ಕೇಳಲಿಕ್ಕೆ ಲಾಯಕ್ಕಾಗುತ್ತೆ ಅಂತ ಅನಿಸಿದರೆ ಸಾಯೋ ತನಕ ಕೇಳಿ. ಪಿಬತ ಭಾಗವತಂ ರಸಂ ಆಲಯಂ ಪಿಬತ. ಆಲಯ ಅಂದರೆ ಸಾಯುವ ತನಕ ಭಾಗವತವನ್ನು ಕೇಳ್ತಾನೇ ಇರಬೇಕು ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಯಾವ ಯಾವ ಜ್ಞಾನಿಗಳು ಈ ಊರಿನಲ್ಲಿ ತುಂಬ ಜನ ಭಾಗವತವನ್ನು ನಡೆಸಿದ್ದಾರೆ ಅಂತ ನನಗೆ ಹೇಳಿದರು. ರಾಮಚಂದ್ರ ವರ್ಣರು ಅವರ ಮನೆಯಲ್ಲಿ ಸುವಿದ್ಯೇಂದ್ರ ತೀರ್ಥರು ಬಂದು ಭಾಗವತ ಹೇಳಿದ್ದಾರೆ. ಮತ್ತು ಪಟ್ಟಾಭಿರಾಮ ದೇವಸ್ಥಾನದಲ್ಲಿ ಬಂದು ಅನೇಕ ಆಚಾರ್ಯ ಪುರುಷರು ಭಾಗವತಗಳನ್ನು ಹೇಳಿದ್ದಾರೆ. ಈ ನೇರಂಬಳ್ಳಿ ಮಠದಲ್ಲಿ ಒಂದು ಫಲಿಮಾರು ಸ್ವಾಮಿಗಳು ಒಂದು ಭಾಗವತ ಸಪ್ತಾಹವನ್ನು ಅವರು ನಮ್ಮ ಇವರು ಪ್ರಾಣೇಶ ತಂತ್ರಿಗಳು ಅವರಿಗೆ ಏರ್ಪಡಿಸಿ ಅವರು ಒಂದು ಭಾಗವತವನ್ನು ಹೇಳಿದ್ದಾರೆ. ಒಟ್ಟು ಈ ಪರಿಸರ ಭಾಗವತ ಹೇಳಿ ಹೇಳಿ ಈಗೊಂದು ಮೊದಲೇ ಸಪ್ತಕ್ಷೇತ್ರಗಳಲ್ಲಿ ಶ್ರೇಷ್ಠವಾದ ಕ್ಷೇತ್ರ, ಇನ್ನೂ ಇದರ ಸಾನ್ನಿಧ್ಯ ಅಭಿವೃದ್ಧಿಯಾಗಿದೆ. ಅದರಲ್ಲಿ ನಮ್ಮ ಕೃಷ್ಣಾನಂದ ಅವರ ಎಲ್ಲ ಪೈಯವರು ಎಲ್ಲ ಅವರ ಕುಟುಂಬದವರ ಜೊತೆಗೆಲ್ಲ ಸೇರಿಕೊಂಡು ಭಾಗವತವನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ತನ್ಮಯತೆಯಿಂದ ಸಮರ್ಪಣೆ ಮಾಡಿಕೊಂಡು ಅವರು ಬಹುತೇಕ ಒಂದು ವಾರದಿಂದ ನಿದ್ರೆ ಊಟ ಎಲ್ಲ ಸರಿಗಟ್ಟಾಗಿ ಮಾಡಿದ್ದಾರಾ ಇಲ್ಲೋ. ಅವರು ಮಲಗುವುದೇ ತಡ, ಮತ್ತು ಏಳುವುದು ಬೆಳಿಗ್ಗೆ ಬೇಗ, 5 ಗಂಟೆಯಿಂದ ಇಲ್ಲಿ ಭಾಗವತ ಪಾರಾಯಣ ಆರಂಭ. ಹಾಗಾಗಿ ನಿರಂತರ ಈ ಭಾಗವತದಲ್ಲಿ ತಮ್ಮ ಬದುಕನ್ನು ಏನು ತೊಡಗಿಸಿಕೊಂಡಿದ್ದಾರೆ. ಬಹುತೇಕ ಅವರ ಜೀವನದ ತುಂಬ ದೊಡ್ಡ ಒಂದು ಸನ್ಮಾನ ಯಾವುದು ಅಂದರೆ ಇದೆ, ಭಾಗವತವನ್ನು ಸಪ್ತಾಹ ಮಾಡಿದರು ಅನ್ನೋದು ಅವರ ಬದುಕಿನ ಒಂದು ತುಂಬ ದೊಡ್ಡ ಏಳಿಗೆಯ ಪ್ರಸಂಗ ಅಂತ ಭಾವಿಸಿ ಅವರ ಮಗ ನಾಗೇಂದ್ರ ಅವರು ಕೂಡ ಅಷ್ಟೇ ವಿನೀತರಾಗಿ, ನಾಗೇಂದ್ರ ಪೈ ಅವರು ಕೂಡ ಅದೇ ರೀತಿಯಾಗಿ ನಡೆದುಕೊಂಡಿದ್ದಾರೆ. ಅವರ ಹೆಣ್ಣುಮಕ್ಕಳು, ಅವರ ಕುಟುಂಬದವರು, ಜೊತೆಗೆ ಅವರ ಅಣ್ಣಂದಿರ ಮಕ್ಕಳು ಎಲ್ಲರೂ ಕೂಡ ಇದರಲ್ಲಿ ಕೂಡಿಕೊಂಡು ಭಜನೆ ಮಾಡಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಮತ್ತು ಗೋಪಾಲಕೃಷ್ಣನ ಮಕ್ಕಳು ಎಲ್ಲ ಸೇರಿಕೊಂಡು ಒಂದಷ್ಟು ಕುಣಿದು ಕೊಪ್ಪಳಿಸಿದ್ದಾರೆ ಆ ಬಾಲಕೃಷ್ಣನ ಒಂದು ಜನ್ಮೋತ್ಸವದಲ್ಲಿ. ಹೀಗೆ ಎಲ್ಲರಿಗೂ ಕೂಡ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಿ ಈ ಕುಟುಂಬದಲ್ಲಿ ನಿರಂತರ ಪ್ರಜಾಭಿವೃದ್ಧಿ ನಡೀತಾ ಹೋಗಬೇಕು. ಸಂತಾನ ಅಭಿವೃದ್ಧಿ, ಸೋಮಂಗಲ್ಯ ಅಭಿವೃದ್ಧಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿಗಳನ್ನು ಭಗವಂತ ಕೊಟ್ಟು ಅನುಗ್ರಹ ಮಾಡಲಿ. ಜೊತೆಗೆ ಕೇಳಿದವರಿಗೆ ಹೇಳಿದವರಿಗೆ ಎಲ್ಲರಿಗೂ ಕೂಡ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಲ್ಲಿ ಕೋಟಿ ಋಷಿಗಳಿಗೆ ಅನುಗ್ರಹ ಮಾಡಿದ ಬಹಳ ಬೇಗ ವರಪ್ರದನಾದ ಮಹರುದ್ರದೇವರಿದ್ದಾರೆ. ಕೋಟಿ ಲಿಂಗೇಶ್ವರ, ಪಟ್ಟಾಭಿರಾಮ ಅವರನ್ನೆಲ್ಲ ಸ್ಮರಣೆ ಮಾಡ್ತಾ ಕುಂಬಾಶಿಲಿ ಆನೆಗುಡ್ಡೆ ಗಣಪತಿ, ಕುಂಬಾಶಿ ವಾದಿರಾಜರ ಸನ್ನಿಧಾನದ ಒಂದು ತಾಣ ಇದು. ಕುಂದಾಪುರ ವ್ಯಾಸರಾಜ ಮಠ ಇಲ್ಲಿದೆ, ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣದೇವರಿದ್ದಾರೆ. ತುಂಬ ಸನ್ನಿಧಾನಯುಕ್ತವಾದ ಒಂದು ಪರಮ ಪವಿತ್ರವಾದ ಕ್ಷೇತ್ರ ಇದು. ಎಲ್ಲ ಕ್ಷೇತ್ರಾಭಿಮಾನಿಗಳು ಕೂಡ ವಿಶೇಷವಾಗಿ ನಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಅಭಿನಂದಿಸ್ತಾ ನಮ್ಮ ಮೈಸೂರಿಗೂ ಬನ್ನಿ, ನಿಮ್ಮ ಥರ ಕೇಳುವ ಸ್ವಭಾವ ಎಲ್ಲರಿಗೂ ಹೇಳಿಕೊಡಿ. ಆ ಥರ ಒಳ್ಳೆಯ ಸಜ್ಜನಿಕೆಯಿಂದ ನಮ್ಮ ಸಮಾಜವನ್ನು ಕಟ್ಟೋಣ. ಆದಷ್ಟು ಬೇಗ ರಾಮ ಮಂದಿರ ನಿರ್ಮಾಣ ಆಗಲಿ, ಕೊರೋನಾ ಮುಕ್ತವಾಗಲಿ, ರಾಷ್ಟ್ರಕ್ಕೆ ಕ್ಷೇಮವಾಗಲಿ. ಜೊತೆಗೆ ವಿಶೇಷವಾಗಿ ಅಕಾಲದ ಮಳೆಗಳು ನಿಲ್ಲಬೇಕು, ಸಕಾಲದ ಮಳೆಗಳು ಬರಬೇಕು. ಮನೆಗಳಲ್ಲಿ ಧರ್ಮ ಸಂಸ್ಕೃತಿಗಳ ಸಂಸ್ಕಾರ ಬೆಳಗಬೇಕು. ಇಂಥ ಆದರ್ಶಗಳು ಮನೆಯಲ್ಲಿ ನಡೀಬೇಕು. ಕೇವಲ ಇವರ ಮನೆ ಅಂತಲ್ಲ, ಎಲ್ಲ ಕಡೆ ಇಂತಹ ಆದರ್ಶಗಳು ನಡೆಯಬೇಕು. ಎಲ್ಲದಕ್ಕೂ ಕೊನೆಗೆ ಅವಭೃತವಾಗಿ ನಮ್ಮ ಕೃಷ್ಣಾನಂದ ಪೈ ಅವರ ಗುರುಮಠದವರು, ನಿಮಗೆಲ್ಲ ಸಂಬಂಧಪಟ್ಟ ಗುರುಮಠದ ಶ್ರೀಪಾದಂಗಳವರೇ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ನಮ್ಮ ಗುರುಗಳು ವಿಶ್ವೇಶ ತೀರ್ಥರವರು ಅಧ್ಯಯನ ಮಾಡಬೇಕು ಅಂದಾಗ ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದ ವಿದ್ವಾಂಸರನ್ನು ಕಳಿಸಿಕೊಟ್ಟು ಅವರ ಅಧ್ಯಯನಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿಕೊಟ್ಟವರು ನಮ್ಮ ಗುರುಗಳು ವಿಶ್ವೇಶ ತೀರ್ಥರು. ಎಲ್ಲ ಏನು ಸತ್ಕರ್ಮದ ಫಲ ಇದೆ ಆ ಗುರುಗಳಿಗೆ ಸಂಬಂಧಪಟ್ಟಿದ್ದು ಅಂತ ವಿದ್ಯೆ ಕೊಟ್ಟ ಆ ಗುರುಗಳನ್ನೂ ಕೂಡ ಮನಸ್ಸಿನಲ್ಲಿ ನೆನೆದು ಎಲ್ಲರ ಸತ್ಕರ್ಮದ ಫಲವನ್ನು, ಪುರುಷೋತ್ತಮ ಮಾಸ ಇದು, ಮಾಡಿದ್ದೆಲ್ಲ ಅನಂತಪಟ್ಟು ಆಗುತ್ತಂತೆ. ಅದರಲ್ಲಿಯೂ ಕೂಡ ಭಗವತ್ಕರ್ಮ ಮಾಡಿದರೆ ಅದು ಶಾಶ್ವತವಾದ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ಮಾಡಿದ ಕರ್ಮಗಳೆಲ್ಲ ಅಧಿಕವಾದ ಫಲವನ್ನು ಕೊಡುತ್ತೆ ಅಂತ. ನೀವು 1 ವಾರ ಸಪ್ತಾಹ ಕೇಳಿದ್ದು ಅದು 700 ದಿನ ಸಪ್ತಾಹದ ಶ್ರವಣ ಮಾಡಿದ ಫಲ ಇದ್ದ ಹಾಗೆ ಅದು. ಅಂತಹ ಸುಕೃತಕ್ಕೆ, ಪುಣ್ಯಕ್ಕೆ ನೀವೆಲ್ಲ ಭಾಗಿಗಳಾಗಿದ್ದೀರಿ. ಆ ಪುರುಷೋತ್ತಮನನ್ನು ಕೂಡ ಪ್ರಾರ್ಥನೆ ಮಾಡಿ, ಮಧ್ವವಲ್ಲಭ ನಮಗೆಲ್ಲ ಕುಲಗುರುಗಳು ಮಧ್ವಾಚಾರ್ಯರು, ಅವರ ಅಂತರ್ಯಾಮಿಯಾದ ಉಡುಪಿಯ ಕೃಷ್ಣಾಭಿನನಾದ ಪುರುಷೋತ್ತಮನಿಗೆ ಈ ಸತ್ಕರ್ಮವನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹೇಳಿ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ
ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಎಲ್ಲ ಒಟ್ಟಿಗೆ ಹೇಳೋಣ ಅನಿಸುತ್ತೆ. ನಾನು ಒಂದು ವಾರದಿಂದ ಹೇಳಿಕೊಟ್ಟಿದ್ದೇನೆ ಹರೇ ಹರೇ ಮೇ. ಎಲ್ಲ ನಿಮಗೆ ಕಂಠಪಾಠ ಆಗಿದೆ, ಜಾಣ ಇದ್ದೀರಿ ನೀವು, ಮೊದಲನೇ ದಿನವೇ ಕಲ್ತಿದ್ದೀರಿ. ಒಟ್ಟಿಗೆ ಹೇಳೋಣ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಆಟಕೇರಿ ಕೃಷ್ಣಾನಂದ ಪೈ ಬಂಧುಗಳು ಅವರ ಕೌಟುಂಬಿಕ ಸಂಪ್ರದಾಯ ಆಚಾರ ವಿಚಾರಗಳನ್ನು ಅನುಚಾನವಾಗಿ ನಡೆಸಿಕೊಂಡು ಬಂದು ಸಮಾಜಕ್ಕೆ ಮಾರ್ಗದರ್ಶಕವಾದ ರೀತಿಯಲ್ಲಿ ಅವರ ಕೌಟುಂಬಿಕ ಜೀವನವನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ಏನೋ ಹಿರಿಯವರ ಅನುಗ್ರಹ ವಿಶೇಷದಿಂದ, ಶ್ರೀಪಾದಂಗಳವರ ವಿಶೇಷ ಆಶೀರ್ವಾದದಿಂದ, ಶ್ರೀ ಸುಧೀಂದ್ರ ತೀರ್ಥ ಸ್ವಾಮಿಗಳು ಹಾಗೂ ಸಂಯಮೀಂದ್ರ ಸ್ವಾಮಿಗಳ ಒಂದು ವಿಶೇಷ ಅನುಗ್ರಹದಿಂದ ಅವರ ಮನಸ್ಸಿನಲ್ಲಿ ತನ್ನ ಹೆಂಡತಿಗೆ 60 ಸಂವತ್ಸರ ಪೂರ್ಣ ಆಗ್ತದೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಏನಾದರೂ ವಿಶೇಷ ದೇವತಾರಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಅವರ ಹೆಂಡತಿಯ ಮನೆಯಲ್ಲಿಯೂ ಉತ್ತಮ ಸಂಸ್ಕಾರ, ಅಲ್ಲಿಯೂ ಸಹ ಭಾಗವತ ಸಪ್ತಾಹದ ಕಾರ್ಯ ನಿರ್ವಹಣೆ ಮಾಡಿ ಆ ಶ್ರದ್ಧೆಯ ಅನುಭವ ಅವರಿಗಾಗಿದೆ. ಆ ಪ್ರಕಾರ ಈ ಸಂದರ್ಭದಲ್ಲಿ ಒಂದು ಭಾಗವತ ಸಪ್ತಾಹ ಮಾಡಿ ನಮ್ಮ ಕುಟುಂಬದವರಿಗೂ ಮತ್ತು ಸಂಬಂಧಿಕರಿಗೂ ಈ ಸ್ಥಳದಲ್ಲಿ ಕರೆಸಿ ಆ ವಿದ್ಯಾವತಾಂ ಭಾಗವತೇ ಪರೀಕ್ಷಾ, ವಿದ್ವಾಂಸರಿಗೂ ಒಂದು ಭಾಗವತ ಎನ್ನುವಂಥ ಪರೀಕ್ಷಾ ರೂಪ ನಿಕಷೋಪಲ ಹೇಳ್ತೇವೆ. ಹಾಗೆ ಮನೆಯಲ್ಲಿ ಇದು ನೆರವೇರಿಸಬೇಕು. ಉತ್ತಮ ರೀತಿಯಲ್ಲಿ ಆ ಪ್ರವಚನದ ಸಾರ ನಮಗೆ ಅನುಭವ ಆಗಬೇಕು ಮತ್ತು ಪಂಡಿತರು ಬಂದು ಇಲ್ಲಿ ಭಾಗವತ ಸಪ್ತಾಹ ನಡೆಸಿಕೊಡಬೇಕೆನ್ನುವಂಥ ಉದ್ದೇಶದಿಂದ ಕೃಷ್ಣಾನಂದ ಪೈಗಳು ಸುಮಾರು 3-4 ತಿಂಗಳ ಹಿಂದೆ ಇದರ ನಿರ್ವಹಣೆಗೆ ಅವರ ಉದ್ಯೋಗ ಎಲ್ಲ ಬದಿಗಿಟ್ಟು ಮಕ್ಕಳಿಗೆ, ಮನೆಯವರಿಗೂ, ಹೆಂಡತಿಯವರಿಗೂ 2-3 ತಿಂಗಳಿಂದ ನಿದ್ದೇ ಇಲ್ಲ. ನಾವು ಪುರೋಹಿತರಾಗಿ ನೋಡಿದ ವಿಷಯ. ಅಷ್ಟು ಶ್ರದ್ಧೆಯಿಂದ ಅದರಲ್ಲಿಯೂ ಅವರ ಹೆಂಡತಿ ಪ್ರತಿ ಅಧಿಕ ಮಾಸದ ವ್ರತಾಚರಣೆ ಮಾಡಿಕೊಂಡು ಬಂದು ಇಡೀ ಭಾಗವತವನ್ನು ಓದಿ ಅದರಲ್ಲಿ ಏನೇನು ಮಾಡಬೇಕು, ವೈದಿಕರಿಗೆ ತಿಳಿದಕ್ಕಿಂತ ಹೆಚ್ಚಿನ ವಿಷಯ ಅವರು ಮನಸ್ಸಿನಲ್ಲಿ ಮಾಡಿಕೊಂಡಿದ್ದಾರೆ. ಅದು ದೊಡ್ಡ ವಿಷಯ. ಆ ಕಾಲದಲ್ಲಿ ಭಾಗವತ ಸಪ್ತಾಹಕ್ಕೆ ನಮ್ಮ ವಿಜಯೇಂದ್ರಾಚಾರ್ಯ ಮೈಸೂರಿನಿಂದ ಇಲ್ಲಿ ಬಂದು ಆ ಕಾರ್ಯಕ್ರಮ ನಮಗೆ ನಡೆಸಿಕೊಡ್ತಾರೆ. ಹಾಗೂ ನಮ್ಮ ಕೊಚ್ಚಿನ್ ಸೋಮಭಟ್ರು, ನಮ್ಮ ಸ್ವಾಮಿಗಳ ಸಂಯಮೀಂದ್ರ ಸ್ವಾಮಿಗಳ ಪ್ರೀತಿಯ ವೈದಿಕರು, ಹಾಗೂ ನಾವು ಸಹ ಕಾಶಿ ಮಠದ ಪರಂಪರೆಯ ಅನುಯಾಯಿಗಳಾಗಿ ನಮಗೂ ಅನುಗ್ರಹ ಮಾಡಿದಂಥ ಸ್ವಾಮಿಗಳು. ಅವರ ಸನ್ನಿಧಾನಕ್ಕೆ ಹೋಗಿ ವಿಷಯ ತಿಳಿಸಿದಾಗ ಸ್ವಾಮಿಗಳು ಇಲ್ಲಿ ಮೊಕ್ಕಾಮಿನಲ್ಲೇ 2 ತಿಂಗಳ ಹಿಂದೆ ಅವರಿಗೆ ಆಶೀರ್ವಾದ ಮಾಡಿದರು. ಆದರೆ ಈಗಿನ ಕಾಲಸ್ಥಿತಿ, ಕೊರೋನಾ ಮಹಾಮಾರಿಯ ಒಂದು ದುರಿತ ನಮ್ಮ ಮೇಲೆ ಪರಿಣಾಮ ಆಗ್ತದೋ, ಕಾರ್ಯಕ್ರಮ ಆಗ್ತದೋ ಇಲ್ಲವೋ ಎನ್ನುವಂಥ ತುಂಬ ಭಯ ಅವರಿಗಿತ್ತು. ಆದರೂ ಅವರು ಒಂದೇ ಮಾತು ಹೇಳಿದ್ದು, ಸ್ವಾಮಿಗಳ ದೇವರ ಅನುಗ್ರಹ ಇದ್ದರೆ ಆಗ್ತದೆ ಅಂಥೇಳಿ. ಪುನಃ ಮೊನ್ನೆ ಒಂದು 15 ದಿವಸದ ಹಿಂದೆ ಸ್ವಾಮಿಗಳ ಮೊಕ್ಕಾಮಿಗೆ ಹೋಗಿ ಅವರ ಅನುಗ್ರಹ ಪಡೆದು ಸ್ವಾಮಿಗಳು ಇವತ್ತು ಮಂಗಲದ ದಿವಸ, ನಾವು ಗುರುವಾರ ಮತ್ತು ಅಷ್ಟಮಿ ಅವರ ಕುಲದೇವರ ದಿವಸ, ಮೂಲಾ ನಕ್ಷತ್ರ ಇವತ್ತು, ಆ ಸಾಯಂಕಾಲದಲ್ಲಿ ನಾವು ಇಲ್ಲಿ ಪದಾರ್ಪಣೆ ಮಾಡಿ ನಿಮ್ಮ ಕುಟುಂಬಕ್ಕೆ ಅನುಗ್ರಹ ಮಾಡ್ತೀವಿ ಅಂದೇಳಿ ಅವರು ಆಶೀರ್ವಾದ ಮಾಡಿದರು. 7 ದಿನಗಳ ಕಾಲ ಪಂಡಿತರು ವಿಜೇಂದ್ರಾಚಾರ್ಯರು ಅವರ ಏನು ಜ್ಞಾನದ ಒಂದು ನಿಧಿ ನಮಗೆಲ್ಲ ಹಂಚಿದ್ದಾರೆ. ನಾವೆಲ್ಲ ಈ ಗಂಗಾ ಪ್ರವಾಹದಲ್ಲಿ ಶುದ್ಧಿ ಆಗಿದ್ದೇವೆ. ಪ್ರವಾಹದ ತಟದಲ್ಲಿರತಕ್ಕಂಥ ಕ್ರಿಮಿಕೀಟಗಳಿಗೆ ಗಂಗೆ ಏನಂತೇಳಿ ಗೊತ್ತಾಗೋದಿಲ್ಲ ಅಂತೆ. 1000 ಜನ ಇದ್ದರೂ ಅದರ ಅನುಭವ ಅಥವಾ ಅವರ ಅನುಗ್ರಹ ಏನುಂಟು ಅದು ನಮಗೆ ತಿಳಿದು ನಾವೆಲ್ಲ ಶುದ್ಧಿ, ಅಂತಃಕರಣ ಶುದ್ಧಿ ಪಡೆದಿದ್ದೇವೆ. ಇದೆಲ್ಲ ಭಾಗ್ಯ ಮೂಲತಃ ಕೃಷ್ಣಾನಂದ ಪೈಗಳವರು. ಅವ್ರಿಗೆ ಸತ್ತರ ನಡೆಸಲಿಕ್ಕೆ ಹೋಗಿ ನಮಗೆಲ್ಲರಿಗೂ, ವೈದಿಕರಿಗೂ ಭಾಗವತ ಸಪ್ತಾಹ ಎಲ್ಲ ಕಡೆಗೆ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ತುಂಬ ಕಡೆಯಲ್ಲಿ ಆದರೂ ಒಂದು ವೈಭವೋಪೇತವಾಗಿ ಒಂದು 50, 70, 80, 100 ವೈದಿಕ ದಂಪತಿಗಳಿಗೆ ಮನೆಯಲ್ಲಿ ಕರೆಸಿ ಅವರಿಗೆ ದಂಪತಿ ಪೂಜೆ ಮಾಡಿ ಮತ್ತು ಅಧಿಕ ಮಾಸದ ಅಪೂಪ ದೀಪಾದಿ ದಾನ ಎಲ್ಲ ಕೊಟ್ಟು ಈ ಕಾರ್ಯಕ್ರಮ ನಡೆಸಬೇಕಂತೇಳಿ ಅವರು ಮನಸ್ಸಿನಲ್ಲಿ ಎಣಿಸಿದ ಸಂಕಲ್ಪ
ಇವತ್ತು ಪೂರ್ಣ ಆಗಿದೆ. ಮಾತ್ರ ಅಲ್ಲ, ನಾಡ್ದು 2 ದಿವಸ, ನಾಳೆ ನಾಡ್ದು ಭಾಗವತ ದಶಮಸ್ಕಂದದ ಹವನವನ್ನು ಮಾಡಿ ಇದರ ಸಮಾಪ್ತಿ. ಕಡೆಗೆ 12ನೇ ದಿವಸ ಕುಲದೇವರ ಪ್ರೀತ್ಯರ್ಥ ಲಕ್ಷ್ಮೀನಾರಾಯಣದ ಚಂಡಿಕಾ ಹವನ ಎಲ್ಲ ಉದ್ದೇಶದಿಂದ ಎಲ್ಲ ತಯಾರು ಮಾಡಿದ್ದುಂಟು. ಎಲ್ಲದಕ್ಕೂ ಪ್ರಧಾನ ಪಾರಾಯಣ ಮತ್ತು ಪ್ರವಚನ. ನಮಗೆಲ್ಲರಿಗೂ ಅದನ್ನು ಅನುಗ್ರಹ ಸ್ವರೂಪವಾಗಿ ಆಚಾರ್ಯರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಅವರ ಕುಟುಂಬದವರು ಚಿರಋಣಿಗಳು. ಹೀಗೆ ಮುಂದೆ ಇದೇ ರೀತಿಯಲ್ಲಿ ಅವರ ಕುಟುಂಬದಲ್ಲಿಯೂ ಈ ಪರಿಸರದಲ್ಲೆಲ್ಲ ಭಾಗವತ ಸಪ್ತಾಹ ಎಲ್ಲ ನಡೆಯುವಂತೆ ದೇವರು ನಡೆಸಿಕೊಟ್ಟು ಆಚಾರ್ಯರು ಆವಾಗ ಇಲ್ಲಿ ಬಂದು ಪ್ರವಚನ ಮಾಡಿ ನಮಗೆಲ್ಲ ಅನುಗ್ರಹ ಮಾಡಬೇಕಂತೇಳಿ ಅವರ ಕುಟುಂಬಸ್ಥರು ಕೃಷ್ಣಾನಂದ ಪೈಗಳು ಧನ್ಯತೆಯಿಂದ ಪ್ರಾರ್ಥನೆ ಮಾಡ್ತಾರೆ. ಅವರು ಈ ಕೆಲಸ ನಡೆಸಿಕೊಟ್ಟ ಸಂಭಾವನೆ ಸ್ವರೂಪವಾಗಿ ಅವರಿಗೆ ಗೌರವ ಮಾಡ್ತೇವೆ. ಯೋಂ ವಸ್ತ್ರಾಣಿ ಪೀವಸಾ ವಸಾತಿ ಓರಚ್ಛಿದ್ರಾಮಂತವೋ ಹಸರ್ಗಾಃ ಅವಾತಿರತಮಂಧೃತಾನಿ ವಿಶ್ವರಥೇನ ಮಿತ್ರಾ ವರುಣಾ ಸಚೇತೆ ಯಾ ಫಲನಿರ್ಯಾ ಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತಂ ಹಸಃ. ಪಾಯ್ದರ आता आणि ಸ್ವಲ್ಪ ಸಮಯ भितरी 10 मिनिट भितर म्हणजे स्वाम्याने आगमन जाता सर्वांना स्वाम्याने तान उठान दाबून आम्ही कोणा सांगा म्हणून आम्ही समाजा जनांक गौरवपूर्वक स्वाम्याक भितर स्वागत करून देवाला द्रावसून देवाला आर्दता तशी वापस स्वामी सभेचेर येऊन बैसून पादपूजकी तशी तांगेले अनुग्रह भाषण सगळं जावचंस. चंद्रतीर सर्वांना हे सहकार करून हे कार्यक्रम जाल्यानंतर स्वामी वापस मिलना वच्चस थंय जाल तेगीन सगळ्यांनी येऊन सहकार करता म्हणून प्रार्थना करतात. ಇಷ್ಟು ದಿನಗಳ ಕಾಲ ಭಾಗವತವನ್ನು ಉತ್ಸಾಹದಲ್ಲಿ ಹೇಳಿದೆವು. ಆದರೆ ನಿಮ್ಮಂಥ ಸಜ್ಜನರನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ಬೇಸರ ಇದೆ. ಆದರೂ ಕೂಡ ಭಗವಂತ ಈ ಸಜ್ಜನರ ಸಂಬಂಧಗಳನ್ನು ಮತ್ತೆ ಮತ್ತೆ ಬೆಳೆಸ್ತಾನೆ ಅಂತ ಶಾಸ್ತ್ರ ಇದೆ. ಎಲ್ಲದಕ್ಕಿಂತ ನನಗೆ ಒಂದು ಸಂತೋಷವಾದ ಸಂಗತಿ ಏನು ಅಂದರೆ, ಅವರು ಹೇಳಿದರು, ಈಗಾಗಲೇ ನಮ್ಮ ಇಲ್ಲಿಯ ಪುರೋಹಿತರು ಇವರು 4-5 ತಿಂಗಳಿಂದ ಮನೆಯಲ್ಲಿ ಭಾಗವತ ಆರಂಭ ಮಾಡಿಕೊಂಡಿದ್ದಾರೆ. ನಮ್ಮ ಪಾಲಿಗೆ 1 ವಾರದ ಸಪ್ತಾಹ. ಇವರು ಮನಸ್ಸಿನಲ್ಲಿ ಯಾವಾಗಲೂ ನೀವು ಬರ್ತಿರಲ್ವ, ನೀವು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋದಿಲ್ಲಲ್ಲ, ಅಲ್ಲ ನೀವು ಇಷ್ಟೊಂದೆಲ್ಲ ದಕ್ಷಿಣೆ ಕೊಡಬೇಕಾದ್ರೆ ಬರ್ತೇನೆ ಅಂತ ಹೇಳಿದೆ ನಾನು ಆಯಿತಾ. ಆದ್ದರಿಂದ ತಮಾಷೆಗೆ ಹೇಳಿದೆ. ವಿಶೇಷವಾಗಿ ಅವರ ಅಂತಃಕರಣ ಒಳ್ಳೆಯ ಮಗುವಿನಂತಹ ಮನಸ್ಸು. ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ಕೃಷ್ಣಾನಂದ, ಮಗುವಿನ ಬೆಣ್ಣೆಯಂತಹ ಮನಸ್ಸು ಅವರದ್ದು, ನಗುಮುಖ. ಯಾವುದೇ ಇಂತಹ ಸ್ಥಾನಮಾನಗಳಿಂದ ಠೇಂಕಾರ ಪಡುವಂತಹ ವ್ಯಕ್ತಿತ್ವ ಅವರಲ್ಲಿಲ್ಲ. ತಂದೆ ಹೀಗೆ ಅಂದರೆ ಮಗ ಇನ್ನೂ ಶಾಂತ ಸ್ವಭಾವ. ನಾಗೇಂದ್ರ ಅಂತ ಹೆಸರಿಟ್ಟಿದ್ದಾರೆ. ಸ್ವಲ್ಪ ಬುಸುಗುಡ್ಲಿಕ್ಕೆ ಬರುವುದೇ ಇಲ್ಲ. ಹಾಗಾಗಿ ತುಂಬ ಶಾಂತ ಸ್ವಭಾವದ ನಾಗೇಂದ್ರ. ನಮಗೆ ನಾನು ಅದನ್ನೇ ಹೇಳಿದೆ, ನಾಗೇಂದ್ರ ಅವರ ಮನೆಯಲ್ಲಿ ವಿಜೇಂದ್ರಾಚಾರ್ಯ ಪ್ರವಚನ ಮಾಡಿದ್ರಿಂದ ನಾಗೇಂದ್ರ ಅವರಿಗೆ ಒಬ್ಬ ವಿಜೇಂದ್ರ ಹುಟ್ಟುವಂತೆ ಆಗಲಿ ಅಂತ ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡ್ತಾ ತುಂಬ ಸಂತೋಷಪಟ್ಟಿದ್ದೇವೆ. ಅಲ್ಲಿ ನೋಡಿ, ಆ ಮಕ್ಕಳೆಲ್ಲ ಎದುರುಗಡೆ ಬಂದಿದ್ದಾರೆ. ಅದು ಶಕುನ. ನಾನು ನಿನ್ನೆ ಹೇಳಿದೆ ಇದು ಹಾಗೇ ಆಗುತ್ತೆ ಅಂತ. ಎದುರುಗಡೆ ಗಂಡು ಮಕ್ಕಳು ಕಾಣ್ತಾ ಇದ್ದಾರೆ, ಅದು ಒಳ್ಳೆಯ ಶಕುನ. ಆ ಮಕ್ಕಳೆಲ್ಲ ಎದುರಿಗೆ ಕಾಣಿಸಿದ್ದು. ವಿಶೇಷವಾಗಿ ಸಂತೋಷದ ಸಂಗತಿ ಏನು ಅಂದರೆ, ಅವರು ಮೊದಲಿಂದಲೂ ಹೇಳ್ತಾ ಇರೋ ವಿಷಯ, ನಮ್ಮ ಗುರುಗಳು ವಿಶ್ವೇಶತೀರ್ಥರಿಲ್ಲಿಗೆ ಬಂದು ಅವಲಕ್ಕಿ ಹೇಗೆ ಮಾಡ್ತಾರೆ, ಅದು ನಾನು ತೊಗೊಳ್ಳಿಕ್ಕೆ ಬರುತ್ತಾ ಇಲ್ವೋ, ಅದು ಕೆಲವರೆಲ್ಲ ಬೇಯಿಸಿ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಅದು ಬೇಯಿಸಿ ಒಮ್ಮೆ ತಣ್ಣಗಾಯಿತು ಅಂದರೆ ಅದು ಮುಸರೆ ಆಗುತ್ತೆ, ನಾನು ತಿನ್ನಬೇಕಾ ಬೇಡವಾ ಅಂತ ಪರೀಕ್ಷೆ ಮಾಡಲಿಕ್ಕೆ ಇಲ್ಲಿ ಬಂದರು. ಬಹುತೇಕ ನನ್ನ ಮನಸ್ಸಿನಲ್ಲಿಯೂ ಅದೇ ಸಂಶಯ ಇತ್ತು. ನೋಡಿದ ಮೇಲೆ ಅನಿಸಿತ್ತು, ನಾವೆಲ್ಲ ಅವಲಕ್ಕಿಯನ್ನು ತುಂಬ ಸಂತೋಷದಲ್ಲಿ ತಿನ್ನಬಹುದು ಅಂಥ ಒಂದು ಸುಂದರವಾದ ಒಂದು ತಾಣ. ಆಮೇಲೆ ಇವರು ಅವಲಕ್ಕಿಯನ್ನು ಗುರುಗಳಿಗೆ ಅರ್ಪಣೆ ಮಾಡಿದ ಮೇಲೆ ಗುರುಗಳು ಹೇಳಿದ ಮಾತು, ನಿನ್ನೆ ದಶಮಸ್ಕಂದದ ಶಿಖರಪ್ರಾಯವಾದ ಕಥೆ ಸುಧಾಮ ಚರಿತ್ರೆ. ಗುರುಗಳು ಹೇಳಿದ ಮಾತು, ನಾನು ಕೃಷ್ಣನ ಪ್ರತಿನಿಧಿಯಾಗಿ ಬಂದೆ, ನೀವು ಸುಧಾಮನಂತೆ ಅವಲಕ್ಕಿಯನ್ನು ಸಮರ್ಪಣೆ ಮಾಡಿದರೆ ನಿಮ್ಮ ಬದುಕು ಪೂರ್ಣ ಆಯಿತು ಅಂತ ಇವತ್ತಿನ ಸಪ್ತಾಹದ ಅನುಗ್ರಹ ಸಂದೇಶವನ್ನು ಶ್ರೀಪಾದರು ಅವತ್ತೇ ನೀಡಿ ಹೋಗಿದ್ದಾರೆ. ಅದು ಅವರ ಜೀವನದ ಧನ್ಯತೆ ಅಂತ ಭಾವಿಸ್ತಾ, ಇದೇ ರೀತಿಯ ಸತ್ಕರ್ಮಗಳು ನಿರಂತರ ಇಲ್ಲಿ ನಡೆಯುವಂತೆ ಆಗಲಿ. ನಮ್ಮ ಜೀವನವೇ ಇರುವುದು 10 ಜನರ ಜೊತೆಗೆ ಹಂಚಿ ಬದುಕಲಿಕ್ಕೆ ವಿನಃ ಸ್ವಾರ್ಥದ ಜೀವನ ಅಲ್ಲ ಅಂಥ ವೈಭವವನ್ನು ಈ ಕುಟುಂಬಕ್ಕೆ ನಿರಂತರ ಭಗವಂತ ದಯಪಾಲಿಸಲಿ ಅಂತ ಹೇಳ್ತಾ, ಅದು ಊಟ ಹಾಕಿದ ಮೇಲೆ ಮತ್ತೊಮ್ಮೆ ಒಂದು ಅನುಗ್ರಹ ಸಂದೇಶ ಥರ ಮಾತಾಡಬೇಕು ಅಂತುಂಟು. ಹಾಗಾಗಿ ದೇವರು ಸನ್ಮಂಗಳ ಮಾಡಲಿ. ಶ್ರೀಕೃಷ್ಣಾರ್ಪಣಂ.